ಥ್ಯಾಂಕ್ ಯು ಬಾ 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 ಭಯಾನಕ ಜೋಶ್ ಇದೆ ವೆರಿ ಗುಡ್ ಥ್ಯಾಂಕ್ ಯು ಫಾರ್ ದ ವಾರ್ಮ್ ವೆಲ್ಕಮ್ ಹೇಗಿದ್ರಿ ಎಲ್ಲರೂ ಸೂಪರ್ ಫ್ಯಾಂಟಾಸ್ಟಿಕ್ ಮಿಸ್ಟರ್ ಲಂಕೇಶ್ ಸೂಪರ್ ಮಿಸ್ಟರ್ ಲಂಕೇಶ್ ನೈಸ್ ಪೊಲ್ಯೂಷನ್ ಸೂಪರ್ ಎಲ್ಲರಿಗೂ ಸ್ವಾಗತ ಮನೆಯಲ್ಲಿ ಕೂತು ವೀಕ್ಷಿಸ್ತಾರ ನನ್ನ ಪ್ರೀತಿಯ ಆತ್ಮೀಯ ವೀಕ್ಷಕರಿಗೂ ಸ್ವಾಗತ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಜಾಕಿ ಸೂಪರ್ ಸೀಸನ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಈಗ ಒಂದು ವಿಷಯ ಏನಪ್ಪಾ ಅಂದ್ರೆ ನೀವು ಎಲ್ಲ ಎಪಿಸೋಡ್ ಗಳಲ್ಲೂ ಆಡಿಯನ್ಸ್ ನ ವೆಲ್ಕಮ್ ಮಾಡ್ತೀರಾ ಈಗ ನಾವೆಲ್ಲ ಸೇರಿ ನಿಮ್ಮನ್ನ ವೆಲ್ಕಮ್ ಮಾಡ್ತೀವಿ ಸರ್ ಇಂತ ಭಾಗ್ಯ ಇಷ್ಟು ದಿನ ಆದ್ಮೇಲೆ ಸಿಕ್ಕಿದೆ ಸ್ಟಾರ್ಟ್ ಮಾಡದ ಸರ್ ಮಾಡಿಪ್ಪ ಅತಲ ಬತಲ ಧೂಮ್ ತಲಕ ಸೃಜನ್ ಮಾಮ ಡಂಕಣಕ ಗಿಲಿ 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 ಗಿಲ್ ಕಲಕ ಮಜಾ ಟಾಕೀಸ್ ಡಂಕಣಕ ಅತಲ ಬತಲ ಧೂಮ್ ತಲಕ ಸೃಜನ್ ಮಾಮ ಡಂಕಣಕ ಗಿಲಿ 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 ಗಿಲ್ ಕಲಕ ಮಜಾ ಟಾಕೀಸ್ ಡಂಕಣಕ ಅತಲ ಬತಲ ಧೂಮ್ ತಲಕ ಸೃಜನ್ ಮಾಮ ಡಂಕಣಕ ಗಿಲಿ 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 ಗಿಲ್ ಕಲಕ ರೆಮಾ ಮೇಡಮ್ ಡಂಕಣಕ ಅತಲ ಬತಲ ಧೂಮ್ ತಲಕ ಇದಿಲ ಸಾ ಡಂಕಣಕ ಗಿಲಿ 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 ಗಿಲ್ ಕಲಕ ಕುರಿ ಪ್ರತಾಪ್ ಡಂಕಣಕ ಸ್ಟೆಪ್ ಹಾಕ್ಬೇಕು ಸರ್ ಹೋದ್ಮೇಲೆ ಸ್ಟೆಪ್ ಆಗ ಡಂಕನಕ ಅಂತ ನಾನು ಒತ್ಕೊಂಡು ಹೋಗ್ಬೇಕಾದ್ರೆ ಡಂಕನಕ ಅನ್ನೋದ್ಕೊಂಡು ಸರ್ ಇರ್ಲಿ ಸರ್ ನೀವು ಫಸ್ಟ್ ತುಂಬ ದಡಕ ಅಂದ ಸರ್ ನೀವು ಆಡಿಯನ್ಸ್ ನ ಮನೇಲಿ ಕುಣಿಸ್ತಿರಲ್ಲ ಅದಕ್ಕೆ ನಾವು ನಿಮ್ನ ಇಲ್ಲಿ ಕುಣಿಸ್ತೀವಿ ಸರ್ ಕುಣಿಸ್ ಅಪ್ಪ ಡಂಕನಕ ಸ್ಟೆಪ್ ಅಂದ್ರೆ ಒತ್ಕೊಂಡು ಹೋಗ್ಬೇಕಾದ್ರೆ ಅಣ್ಣ ಮಗ ಕುಣಿಸ್ತೀವಲ್ಲ ಸರ್ ಆ ಡಂಕನಕ ನೀವು ಎಷ್ಟೊಂದ್ಸಲ ಹಾಕಿದಿರಲ್ಲ ಸರ್ ಸ್ಟೇಜ್ ಮೇಲೆ ಓಕೆ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಿಸ್ಟರ್ ಲಂಕೇಶ್ ನಾವು ಯೂಶಲಿ ಯಾವ್ದಾದ್ರು ಯಾರ ಹತ್ರ ಆದ್ರೂ ಕೋಪದಲ್ಲಿ ಮಾತಾಡುವಾಗ ಏನಾದ್ರು ಮಾಡ್ಕೊಂಡು ಸಾಯಿ ಅಥವಾ ನಾವೇ ಡಿಪ್ರೆಷನ್ ಇದ್ದಾಗ ಏನ್ ಮಾಡ್ ಸಾಯದಪ್ಪ ಈ ತರ ಎಲ್ಲ ಮಾತುಗಳು ಹೇಳ್ತಾ ಇರ್ತೀವಿ ಅಥವಾ ಯಾರಿಗಾದ್ರೂ ಬೈಬೇಕು ಅಂದ್ರೆ ನಿನ್ಗೇನ ಬಂದಿರ ಸಾವು ಈ ತರ ಮಾತಾಡ ಅದು ಆ ಟೈಮಲ್ಲಿ ಆ ಕೋಪನ ಆಚೆ ಹಾಕೋದಕ್ಕೆ ಬಳಸುವಂತ ಪದ ಕರೆಕ್ಟ್ ಆದ್ರೆ ನಿಜವಾಗ್ಲೂ ಸಾವಿನ ಹಿಂದೆ ಎಷ್ಟೆಲ್ಲ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ ಅನ್ನೋದನ್ನ ಸ್ವಲ್ಪ ಹೇಳ್ತೀನಿ ಕೇಳ್ಕೊಳ್ಳಿ ಮನುಷ್ಯ ಸತ್ತು 3 ದಿನದಲ್ಲಿ ಆತ ಕೊನೆ ಸರಿ ತಿಂದಿರ್ತಾನಲ್ಲ ಊಟ ಅದನ್ನ ಕರಗಿಸೋದಕ್ಕೆ ಅಂತ ಹೊಟ್ಟೆನಲ್ಲಿ ಎಂಜೈಮ್ಸ್ ಗಳು ಉತ್ಪತ್ತಿ ಆಗುತ್ತೆ ಎಲ್ಲರಿಗೂ ಗೊತ್ತಿರೋದು ಅವು 3 days ಆದ್ಮೇಲೆ ಸತ್ತು 3 days ಆದ್ಮೇಲೆ ಮನುಷ್ಯನ ತಿನ್ನೋದಕ್ಕೆ ಶುರು ಮಾಡುತ್ತೆ ದೇರ್ ಇಸ್ ನೋ ಫುಡ್ ಓಕೆ ಇವಾಗ ಸುಮ್ನೆ ನಾವೆಲ್ಲ ರೇಗಿಸೋದಕ್ಕೆ ಫ್ರೆಂಡ್ಸ್ ಮಾತಾಡ್ಬೇಕಾ ಏನಪ್ಪಾ ನಿನ್ ಕಡೆ ಉಳದ ಸುಡದ ಈ ತರ ಎಲ್ಲ ಮಾತಾಡ್ಕೊಂಡು ರೇಗಿಸ್ತಾ ಇರ್ತೀವಿ ಆದ್ರೆ 35 ಲಕ್ಷ ವರ್ಷದ ಹಿಂದೆನೆ ಉಳೋ ಪದ್ಧತಿ ಶುರು ಆಗಿತ್ತಂತೆ ಅದರ ಮಾಹಿತಿ ಕೂಡ ಇದೆ ನ್ಯೂಯಾರ್ಕ್ ನಂತ ಟಾಪ್ ನಗರದಲ್ಲಿ ಕೊಲೆಗಿಂತ ಹೆಚ್ಚಾಗಿ ಮನುಷ್ಯರು ಸೂಸೈಡ್ ಮಾಡ್ಕೋತಾರಂತೆ ಆತ್ಮಹತ್ಯೆಯಲ್ಲೇ ಜಾಸ್ತಿ ಸಾಯ್ತಾರಂತೆ ಇದಕ್ಕೆ ಡಿಪ್ರೆಷನ್ ಇರ್ಬೋದು ಪ್ರಾಬ್ಲಮ್ ಇರ್ಬೋದು ಈ ತರ ಎಲ್ಲ ಇರ್ಬೋದು ನಮ್ ಬರ್ಡೇ ದಿನ ನಮ್ಗೆಲ್ರು ವಿಶ್ ಯು ಹ್ಯಾಪಿ ಬರ್ಡೇ ಅಂತೆಲ್ಲ ವಿಶ್ ಮಾಡ್ತಾರೆ ನಾವು ಖುಷಿಯಾಗಿರ್ತೀವಿ ಕೇಕ್ ಹಂಚ್ತೀವಿ ಎಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಪಾರ್ಟಿ ಗಿಟಿ ಮಾಡ್ತೀವಿ ಆದ್ರೆ ನಮ್ಮ ಬರ್ಡೇ ದಿನ ಸರಿ ಸುಮಾರು ಪ್ರಪಂಚದಲ್ಲಿ ಅಪ್ರಾಕ್ಸಿಮೇಟ್ಲಿ 1.5 ಲಕ್ಷ ಜನ ಸಾಯ್ತಾರಂತೆ ಎಂತ ವಿಪರ್ಯಾಸ ಅಲ್ವಾ ನಾವು ಬರ್ಡೇ ಆಚರಿಸ್ಕೊತಾ ಇದೀವಿ ಆದ್ರೆ ಆವತ್ತು 1.5 ಲಕ್ಷ ಜನ ಬೇರೆಯವ್ರು ಸಾಯ್ತಾರಂತೆ ವಾಟ ವಿಪರ್ಯಾಸ ಯುಸಿ ಈಗ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರಲಿಲ್ಲ ಅಂದ್ರೆ ಕಾಗೆ ಕಾಲ್ ತರ ಇದೆ ಗುಬ್ಬಿ ಕಾಲ್ ತರ ಇದೆ ಅಂತೆಲ್ಲ ರೇಗಿಸ್ತೀವಿ ಚೆನ್ನಾಗಿಲ್ದಿರೋ ಹ್ಯಾಂಡ್ ರೈಟಿಂಗ್ ಅಂದ್ರೆ ಅರ್ಥ ಆಗದಿರೋ ಹ್ಯಾಂಡ್ ರೈಟಿಂಗ್ ಅರ್ಥ ಆಗದಿರೋ ಹ್ಯಾಂಡ್ ರೈಟಿಂಗ್ ಗೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದಪ್ಪ ಡಾಕ್ಟರ್ ಯಾಕಂದ್ರೆ ಡಾಕ್ಟರ್ ಎಷ್ಟೋ ಜನ ಪೇಷಂಟ್ ಪಟ್ 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 ಅಂತ ಬರೀತಾ ಇರ್ತಾರೆ ನಮ್ಗೆ ಅರ್ಥ ಆಗಲ್ಲ ಈ ತರ ಅರ್ಥ ಆಗದಿರೋ ಹ್ಯಾಂಡ್ ರೈಟಿಂಗ್ ಇಂದ ಪ್ರತಿ ವರ್ಷ 7,000 ಜನ ಸಾಯ್ತಾರಂತೆ ಫಾರ್ ಎಕ್ಸಾಂಪಲ್ ಯಾರೋ ಮೋಹನ್ ತರ ಮೆಡಿಕಲ್ ಶಾಪ್ ಇಟ್ಕೊಂಡಿರ್ತಾರೆ ಅಂತ ಅನ್ಕೊಳ್ಳೋಣ ಇವಾಗ ನಾನೇನೋ ಬರ್ಕಟ್ಟಿರ್ತೀನಿ ನೀವು ಡಾಕ್ಟ್ರು ಗಿವ್ ಲೂಸ್ ಮೋಷನ್ ಸ್ಟಾಪ್ ಟ್ಯಾಬ್ಲೆಟ್ ಅಂತ ಬರ್ಕೊಟ್ಟಿರ್ತೀನಿ ಅವ್ರು ಬರೀ ಲೂಸ್ ಮೋಷನ್ ನೋಡ್ಬಿಟ್ಟು ಸ್ಟಾಪ್ ಟ್ಯಾಬ್ಲೆಟ್ ಇರಲ್ಲ ಲೂಸ್ ಮೋಷನ್ ಕೊಟ್ಬಿಟ್ಟಿರ್ತಾರೆ ಅಲ್ಲಿಗೆ ಏನಾಗುತ್ತೆ ಮುಳ್ಳಿನ ತೆಗಿಬೇಕು ಅಂತ ಲೂಸ್ ಮೋಷನ್ ಟ್ಯಾಬ್ಲೆಟ್ ಕೊಟ್ಟು ಮನ್ಸಲ್ಲಿ ಅಟಕ್ ಸೊ ಈ ತರದ ಉದಾಹರಣೆಗಳಿದೆ ಜಗತ್ತಲ್ಲಿ ಪ್ರತಿ 40 ಸೆಕೆಂಡ್ಗೆ ಒಬ್ಬ ಮನುಷ್ಯ ಆತ್ಮಹತ್ಯೆ ಮಾಡ್ಕೋತಾನೆ ಇರ್ತಾನಂತೆ ಅದ್ರಲ್ಲೂ ತುಂಬಾ ಹೀನಾಯ ಪರಿಸ್ಥಿತಿ ಅಂದ್ರೆ ನಮ್ಮ ದೇಶದ್ದು ಅದ್ರಲ್ಲೂ ನಮ್ಮ ದೇಶದ ಬೆನ್ನೆಲುಬಾಗಿರುವಂತ ರೈತರದು ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಸಾವಿರಾರು ರೈತರು ಆತ್ಮಹತ್ಯೆ ಮಾಡ್ಕೋತಾನೆ ಇದ್ದಾರೆ ರೈತರ ಸಾವಿನ ಸುದ್ದಿಯಲ್ಲಿ ಏರಿಕೆ ಆಗ್ತಾ ಇದೆ ಹೊರತು ಕಮ್ಮಿ ಅಂತೂ ಆಗ್ತಾ ಇಲ್ಲ ಅವ್ರ ಜೀವನ ಎಷ್ಟು ಕಷ್ಟ ಅನ್ನೋದನ್ನ ನಾವು ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ನಮಗೆ ಅನ್ನ ಕೊಡುವಂತ ಅನ್ನದಾತ
ರೈತ. ಅವನ್ ಚೆನ್ನಾಗಿದ್ರೆ ಮಾತ್ರ ನಾವು ಚೆನ್ನಾಗಿರಕ್ ಸಾಧ್ಯ. ಸೊ ಮಜಾ ಟಾಕೀಸ್ ಮೂಲಕ ನಾನು ಈ ವಿಷಯನ ಯಾಕೆ ಹೇಳ್ತಾ ಇದ್ದೆ ಅಂದ್ರೆ, ಇವತ್ತು ನಾವೆಲ್ಲ ಒಂದು ವಿಚಾರದ ಬಗ್ಗೆ ತುಂಬಾ ಗಂಭೀರವಾಗಿ ಯೋಚಿಸಬೇಕಾಗಿರೋದು, ನಾವೆಲ್ಲ ಒಗ್ಗೂಡಬೇಕಾಗಿರೋದು ಅದು ರೈತನ ಜೀವನದ ಬಗ್ಗೆ. ಯಾಕಂದ್ರೆ ನಾನು ಆಗ್ಲೇ ಹೇಳ್ದಾಗೆ ರೈತ ದುಡಿದ್ರೆ ಮಾತ್ರ ನಾವು ತಿನ್ನೋದಕ್ಕೆ ಸಾಧ್ಯ ಇರೋದು. ಸೊ ಹಾಗಾಗಿ ನಾವೆಲ್ಲರೂ ರೈತರ ಜೊತೆ ಇದ್ದು ಅವರ ಸಮಸ್ಯೆಗಳಿಗೆ ನಾವು ಒಂದು ಸಹಾಯ ಆಗೋ ತರ ನಡ್ಕೊಂಡ್ರೆ ಮಾತ್ರ ಅವ್ರು ನಮ್ಮ ಜೀವನನ ಚೆನ್ನಾಗಿ ನೋಡ್ಕೋಬಹುದು. ಎಲ್ಲರೂ ನಮ್ಮ ರೈತರಿಗೆ ಒಂದು ಜೋರಾದ ಚಪ್ಪಾಳೆ ಹೊಡಿ. ರೈಟ್ ಜೀವನಕ್ಕಿಂತ ದೊಡ್ಡದಾಗಿರುವಂತ ಸಮಸ್ಯೆ ಯಾವ್ದು ಇರಲ್ಲ. ಜೀವನ ಅನ್ನೋದು ತುಂಬಾ ಬ್ಯೂಟಿಫುಲ್, ಅದನ್ನ ಅನುಭವಿಸ್ಬೇಕು, ಪ್ರತಿ ಕ್ಷಣನ ಅನುಭವಿಸ್ಬೇಕು. ಜೀವನದಲ್ಲಿ ಯಾವುದೇ ಸಮಸ್ಯೆ ಬಂದ್ರು ಅದಕ್ಕೆ ಈ ಆತ್ಮಹತ್ಯೆ ಅನ್ನೋದು ಪರಿಹಾರ ಅಲ್ಲ. ಸೊ ಆತ್ಮಹತ್ಯೆಗಿಂತ ಹೆಚ್ಚಾಗಿ ಬೇಕಾಗಿರೋದು ನಮ್ಗೆ ಆತ್ಮವಿಶ್ವಾಸ. ವಾಟ್ ಯು ಸೇ? ಓಕೆ, ಮಜಾ ಟಾಕೀಸ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಗೆಸ್ಟ್ ಗಳನ್ನ ಕರಿತೀವಿ, ಅವ್ರ ಜೊತೆ ಹರಟೆಯನ್ನ ಹೊಡಿತೀವಿ, ಮಾತುಕತೆಯನ್ನ ಮುಂದುವರಿಸ್ತೀವಿ. ಮಿಸ್ಟರ್ ಲಂಕೇಶ್ ಹೇಳಿ. ಮಿಸ್ಟರ್ ಲೋಕೇಶ್, ಕನ್ನಡದಲ್ಲಿ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು, ಸೂಪರ್ ಹಿಟ್ ಸಿನಿಮಾಗಳು ಬಂತು. ಒಂದು ಮೈಥಾಲಜಿ ಇರ್ಬೋದು, ಲವ್ ಸ್ಟೋರಿ ಇರ್ಬೋದು, ಇನ್ನೊಂದು ಆಕ್ಷನ್ ಪಿಕ್ಚರ್ ಇರ್ಬೋದು, ಈ ತರ ಹಲವಾರು ಜಾನರ್ ಅಲ್ಲಿ ಸಿನಿಮಾಗಳು ಬಂದಿದೆ. ಆದ್ರೆ ಒಂದು ವಿಷಯನ ಇಟ್ಕೊಂಡು ತುಂಬಾ ಒಂದು ರಾ ಆಗಿ ತೋರಿಸಿರುವಂತ ಸಿನಿಮಾಗಳು ಜನರಿಗೆ ಒಂಥರ ದೊಡ್ಡ ಇಂಪ್ಯಾಕ್ಟ್ ಅನ್ನ ನೀಡುತ್ತೆ. ನೋಡಿ, ನೈಜ ಘಟನೆಗಳನ್ನ ಇಟ್ಕೊಂಡು ತಯಾರಿಸಿರುವಂತ ಸಿನಿಮಾಗಳನ್ನ ಜನ ತುಂಬಾ ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ. ಈ ಒಂದು ಸಿನಿಮಾ ಹೆಸರು ನಾನು ಇವಾಗ ಏನ್ ಹೇಳ್ತಾ ಇದೀನಿ, ಈ ಹೆಸರು ಹೇಳಿದ ತಕ್ಷಣ ಎಲ್ಲರೂ ಒಂದ್ಸಲಿ ಕಿವಿ ನೆಟ್ಟಗಾಗುತ್ತೆ ಅಂತ. ಯಾಕಂದ್ರೆ ಆ ಹೆಸರೇ ಅಷ್ಟು ಪ್ರಭಾವ ಬೀರುವಂತ ಒಂದು ಹೆಸರು. ಅದರ ಹೆಸರೇ, ಈ ಒಂದು ಹೆಸರಿನ ಸಿನಿಮಾ ಈಗ ಆಲ್ರೆಡಿ 2 ಸೀರೀಸ್ ಅಲ್ಲಿ ಬಂದಾಗಿದೆ, 1 and 2. ಇವಾಗ 3 ಬಂದಿದೆ. ಸೊ ಆ ಒಂದು ಸಿನಿಮಾ ಬಗ್ಗೆ ಮಾತಾಡೋಣ. 3 ಚಿತ್ರತಂಡದವ್ರನ್ನ ನಾವು ವೆಲ್ಕಮ್ ಮಾಡ್ಕೊಳ್ಳೋಣ. ಪ್ಲೀಸ್ ವೆಲ್ಕಮ್ ಶ್ರುತಿ ಅಮ್ಮ, ಪೂಜಾ ಗಾಂಧಿ, ಮುನಿ, ಕರಿಸುಬ್ಬು ಅಂಡ್ ಡೈರೆಕ್ಟರ್ ಶ್ರೀನಿವಾಸ್ ರಾಜು. ವೆಲ್ಕಮ್ ವೆಲ್ಕಮ್. ಮಾತಾಡ್ಕೊಂಡ್ ಬಂದಿದ್ದೀರಾ? ಇದು ಮಾತ್ರ ಮ್ಯಾಚಿಂಗ್. All in black. Come now. How are you, Pooja? I'm great. ವಾವ್ ಸರ್, ಹೇಗಿದ್ರೆ ಸರ್? ಎಲ್ಲರಿಗೂ ಸ್ವಾಗತ. ಕೊನೆಗೂ ಬಂದ ದೊಡ್ಡ ಮನುಷ್ಯ ಇದೆ ನಿನ್ಗೆ ಇವತ್ತು. ಮುನಿ ಬಗ್ಗೆ ತುಂಬಾ ವಿಚಾರಗಳು ಹೇಳೋದಿದೆ, ಇವತ್ತು ಒಂದೊಂದಾಗಿ ಬಿಡ್ತಾ ಇರ್ತೀನಿ. ಮಾಡ್ಬೇಡಪ್ಪ. ಹೇಳ್ತೀನಿ ಹೋಗ್ತಾ. ಯಾಕಂದ್ರೆ ಒಂದು 15-16 ವರ್ಷಗಳ 16 ಆಯ್ತನ, ಒಂದು 20 ವರ್ಷ ಆಯ್ತಾ? ಸರಿಸುಮಾರು ಒಂದು 20 ವರ್ಷಗಳಿಂದ ನಾಟಕದ ಮುಖಾಂತರ ಇಬ್ರು ನಮ್ಮ ಕೆರಿಯರ್ ಅನ್ನ ಶುರು ಮಾಡಿದ್ದು ಒಂದೇ ತಂಡದಲ್ಲಿ, ನಟರಂಗದಲ್ಲಿ. ಅವಾಗ ಬಡ್ಡಿಂಗ್ ಸ್ಟಾರು ನನ್ನ ಬಡ್ಡಿ ಆದ. ಸೊ ವಿ ಹ್ಯಾವ್ ವೆರಿ ವೆರಿ ಬ್ಯೂಟಿಫುಲ್ ಮೆಮೊರೀಸ್ ಆಫ್ ಅವರ್ ಜರ್ನಿ. ಸೊ ಅದ್ರ ಬಗ್ಗೆ ಎಲ್ಲ ಮೇಲ್ಕ್ ಹಾಕೋಣ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಪ್ಲೀಸ್ ಕಮ್ ಕೂತ್ಕೊಳ್ಳಿ. ಪೂಜಾ ಗಾಂಧಿ ಅವ್ರ ಜೊತೆ ಡ್ಯಾನ್ಸ್ ಮಾಡಿದ್ರಿ, ಶ್ರುತಿ ಮೇಡಮ್ ಅವ್ರ ಜೊತೆ ಡ್ಯಾನ್ಸ್ ಮಾಡಿಲ್ವಲ್ಲ ಅಂತ. ಮಾಡ್ತೀವಿ, ನಾವು ಬಿಡಲ್ಲ ಸ್ವಾಮಿ. ಓಕೆ, ಏನಂತೆ? ಪೂಜಾ ಅವ್ರ ಜೊತೆ ಡ್ಯಾನ್ಸ್ ಮಾಡಿದೆ, ಶ್ರುತಿ ಅವ್ರ ಜೊತೆ ಡ್ಯಾನ್ಸ್ ಮಾಡಿಲ್ಲ ಅಂತ. ಅದು ಅವ್ರ ಮನ್ಸಲ್ಲಿರೋದನ್ನ ಹೇಳ್ಕೊತಾ ಇದಾರೆ. ಸೈಕಲ್ ಗ್ಯಾಪ್ ಅಲ್ಲಿ ಆಟೋ ಓಡಿಸ್ತಾರ ಅವರು. ಡೈರೆಕ್ಟರ್ ಸರ್, ರಾಜು ಸರ್, ಈಗ ಈ ಒಂದು ಟೈಟಲಿನ ಬಗ್ಗೆ ತುಂಬಾ ಒಂದು ಕನ್ಫ್ಯೂಷನ್ಸ್ ಇದೆ, ತುಂಬಾ ಒಂದು ಕ್ವೆಶ್ಚನ್ಸ್ ರೇಸ್ ಆಗುತ್ತೆ ಈ ತರದೆಲ್ಲ. ಇದನ್ನ ಯಾಕೆ ಮೂವಿ 3 ಅಂತ ಕರಿತೀರಾ ಅಥವಾ 3 ಅಂತ ಏನಕ್ಕೆ ಕರಿತೀರಾ? ವೈ ವಿಲೇಜರ್ಸ್ ಇಂದ ಸಮ್ ಆಬ್ಜೆಕ್ಷನ್ ಇತ್ತು ಫಾರ್ ದ ಪಾರ್ಟ್ 2 ಗೆ. ಸೊ ಇನ್ ರೆಸ್ಪೆಕ್ಟ್ ಆಫ್ ದೆಮ್ ಐ ರಿಮೂವ್ ದ ವಿಲೇಜ್ ನೇಮ್. ಓಕೆ, ಬಟ್ ಇಟ್ ಇಸ್ ಸೀಕ್ವೆಲ್ ಆಫ್ ಸೀಕ್ವೆಲ್, ದ ಸೇಮ್ ಸ್ಟೋರಿ, ಸೇಮ್ ಸೀಕ್ವೆನ್ಸ್. ಓಕೆ, ಈ ಸಿನಿಮಾದಲ್ಲಿ ವಾಟ್ ಆರ್ ದ ಸ್ಪೆಷಾಲಿಟೀಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್? ದ ಹೋಲ್ ಸಿನಿಮಾ ಅಬೌಟ್ ದ ಕ್ರೈಮ್. ಎಲ್ಲ ಸಿನಿಮಾ 1 ಇಂದ 2 and 3 ಕ್ರೈಮ್, ಬಟ್ ಅನ್ಟೋಲ್ಡ್ ಸ್ಟೋರಿ ವೇರ್ 1 and 2 ಅಲ್ಲಿ ಹೇಳಕ್ಕಾಗಿರ್ಲಿಲ್ಲ. ಸೊ ದಟ್ ಈಸ್ ಎಕ್ಸ್ಟೆಂಡೆಡ್. ಆಕ್ಚುಲಿ ಪಾರ್ಟ್ 2 ಟೈಮ್ಗೆ ಐ ವಾಂಟ್ ಟು ಮೇಕ್ ಇಟ್ ಇಸ್ ಟು ಕ್ಲೋಸರ್ ಸ್ಟೋರಿ, ಬಟ್ ಬಿಕಾಸ್ ಆಫ್ ಲೆಂಥಿಂಗ್ 4 hours ಮೂವಿ ಹೇಳಕ್ಕಾಗಲ್ಲ ಅಂತ. ಬಟ್ ಇಟ್ಸ್ ಕನ್ಕ್ಲೂಡೆಡ್ ಇನ್ ಪಾರ್ಟ್ 3. ಲೋಕೇಶ್, ನನಗೆ ಕಾಡ್ತಾ ಇರೋ ಪ್ರಶ್ನೆ, ಇದರಲ್ಲಿ ಶ್ರುತಿ ಅವರ ಪಾತ್ರ ಏನು ಇದರಲ್ಲಿ ಅಂತ? ಯಾಕಂದ್ರೆ ಪೂಜಾ ಗಾಂಧಿ ಅವ್ರ ಕ್ಯಾರೆಕ್ಟರ್ ನನಗೆ ಗೊತ್ತಿದೆ, ನೋಡಿದೀವಿ. ಮತ್ತು ಶ್ರುತಿ ಅವ್ರದ ಏನ್ ಕ್ಯಾರೆಕ್ಟರ್ ಇರ್ಬೋದು ಅಂತ? ಈಗ ನಾನ್ ನೋಡಿಲ್ಲ. ಪೂಜಾ ಗಾಂಧಿ ಅವ್ರ ಕ್ಯಾರೆಕ್ಟರ್ ಏನು ಅದ್ರಲ್ಲಿ? ಪೂಜಾ ಗಾಂಧಿ ಅವರು ಬಂದು ಮರ್ಡರ್ ಮಾಡ್ತಾರೆ, ಅದೆಲ್ಲ ನೋಡಿದೀನಿ. ಆಚೆ ಬಂದು ಕೂತ್ಕೊಂಡಿರೋದು ಅದೆಲ್ಲ ಒಂಥರ ನೀರ್ ಕೇಳೋದು, ಮನೆ ಮಾಡ್ತಾರೆ, ನೀರ್ ಕೇಳ್ತಾರೆ, ಆಚೆ ಬಂದು ಕೂತ್ಕೊಂಡು ಕಾಯ್ತಾ ಇರ್ತಾರೆ. ಕರ್ನಾಟಕದಲ್ಲಿ ಯಾರು ಏನ್ ಬೇಕಾದ್ರು ಕೇಳಿ, ನೀರ್ ಮಾತ್ರ ಕೇಳಕ್ಕೆ ನಾವು ಕೊಡೋದು ಇಲ್ಲ.
ಬೇಸಿಕಲಿ ಇವ್ರು ಏನ್ ಹೇಳೋದು ಕೊಟ್ಟರು ಅಂದ್ರೆ ನೀರ್ ಕೇಳಿದ್ರೆ ನೀರ್ ಇಳಿಸ್ಬಿಡ್ತೀವಿ ಅಂತ. ಬೆವರಲ್ಲೂ ನೀರ್ ಇಳಿಬಾರ್ದು. ಇಳಿಬಾರ್ದು ಹಂಗೆ. ಈ ಸಿನಿಮಾದಲ್ಲಿ ನಾನ್ ಕೊಲೆನೂ ಮಾಡಿಲ್ಲ, ಕೊಲೆನೂ ಆಗಿಲ್ಲ, ಕೊಲೆನೂ ನೋಡಿಲ್ಲ, ಈ ತರದೊಂದ್ ಕ್ಯಾರೆಕ್ಟರ್. ಕ್ಯಾಮ್ರಾಮನ್ ಅವರು ಅಲ್ಲ ಕ್ಯಾಮ್ರಾಮನ್ ಕೊಲೆ ನೋಡ್ಬೋದಲ್ಲ. ಅಲ್ಲ ಪಿಕ್ಚರ್ ಅಲ್ಲಿ ಆನ್ ಸ್ಕ್ರೀನ್ ಕಾಣಲ್ಲ ಅಂತ ಅವ್ರೆ. ಕೊಲೆನೂ ನೋಡಿಲ್ಲ. ಹೌದಾ? ಆದ್ರೆ ಕೊಲೆಗಾರರು ಅಲ್ಲ ಅಂತ ವಾದಿಸುವಂತ ಒಂದ್ ಪಾತ್ರ. ಓಕೆ ಗೊತ್ತಾಯ್ತು. ಎಲ್ಲ ಒಂದೆರಡಿತ್ತು ಅನ್ಸುತ್ತೆ, ಅದು ಉದುರೋಗಿರ್ಬೇಕು. ಇನ್ನೇನ್ ಮತ್ತೆ ಇಷ್ಟೊಂದು ಅದೇ ಗೊತ್ತಾಯ್ತು ನಿಮ್ಗೆ. ಎರಡು ಅವ್ರ ತಲೆ ಮೇಲೆ ಎರಡೆರಡು ಕೂದ್ಲಿತ್ತು ಅಂತ. ಅದು ಅಲ್ಲ ನೀವು ಬರ್ತೀರ ಅಂತ ಬೆಳಗ್ಗೆ ಹೋಗಿ ಡೈ ಮಾಡ್ಕೊಂಡ್ ಬಂದ್ರು 2 ಕೂದ್ಲಿಗೆ. ಅವ್ರು ಬೆಳ್ಳ ಕಾಣಕ್ ಗುಟ್ಟ ಅದೇನಾ ಶೈನಿಂಗ್. ಓಕೆ ಪೂಜಾ, ಮುಂಗಾರು ಮಳೆಯ ಒಂದು ರೊಮ್ಯಾಂಟಿಕ್ ಹೀರೋಯಿನ್, ಅದಾದ್ಮೇಲೆ ಸಾಕಷ್ಟು ಸಿನಿಮಾಗಳಲ್ಲಿ ದಟ್ ಒಂಥರ ಏನಂದ್ರೆ ಲವ್ ಅ ಗರ್ಲ್ ಈ ತರ ಕ್ಯಾರೆಕ್ಟರ್ ಮಾಡ್ತಾ ಇದ್ದಂತ ಒಂದು ಪೂಜಾ ಗಾಂಧಿ ಈ ತರ ಒಂದು ಕ್ಯಾರೆಕ್ಟರ್ ಮಾಡೋದಕ್ಕೆ ವಾಟ್ ವಾಸ್ ದ ರೀಸನ್ ಮಿಸ್ಟರ್ ಡೈರೆಕ್ಟರ್? ಯಾಕೆ ಅಂದ್ರೆ ಫಸ್ಟ್ ಅವ್ರು ನನ್ಗೆ ಅಪ್ರೋಚ್ ಮಾಡಿದಾಗ ಒಂದು ಲವ್ ಸ್ಟೋರಿ ಬಗ್ಗೆನೇ ನಾವ್ ಮಾತಾಡ್ತಾ ಇದೀವಿ. ಆ ಸಿನಿಮಾ ಅವರು ಸ್ಟಾರ್ಟ್ ಮಾಡಿಲ್ಲ. ಅದಾದ್ಮೇಲೆ ಆಕ್ಚುಲಿ ಅವ್ರು ಚಿತ್ರ ಮಾಡ್ತಾ ಇದ್ರು ಪಾರ್ಟ್ 1. ಸೊ ಅದ್ರ ಬಗ್ಗೆ ನನ್ಗೆ ನಾನ್ ಕೇಳ್ಪಟ್ಟೆ. ನಾನ್ ಕೇಳ್ದೆ ಇವ್ರಿಗೆ ಒಂದ್ಸತಿ ಫೋನ್ ಮಾಡಿ, ವಾಟ್ ಇಸ್ ದಿಸ್? ಹಿ ಸೆಡ್, ವಿಲ್ ಯು ಡೂ ಇಟ್? ಐ ಸೆಡ್, ವಾಟ್ ಇಸ್ ಇಟ್? ಬಟ್ he came and he showed me the photographs of Lakshmi and gang ಬಗ್ಗೆ ಹೇಳಿದ್ರು. ನನಗೆ ತುಂಬಾ ಭಯ ಆಯ್ತು. ನಾನು ಹೇಳ್ದೆ ಇಲ್ಲ ನಾನು ಮಾಡಲ್ಲ ಅಂತ. But I think it was destined that I had to play this character. Somehow ಇದು workout ಆಯ್ತು and ಹೌದು. But as an actor it was difficult. And people used to tell me, ಜನ ಎಲ್ಲ ಹೇಳ್ತಾ ಇದ್ರು ಮಾಡಬೇಡಿ, ರಾಂಗ್ ಆಗತ್ತೆ, ಮಾಡಲೇಬಾರ್ದು, ತುಂಬಾ ಜನ ಅಪ್ಸೆಟ್ ಆಗ್ತಾರೆ. But I think it's a movie at the end of the day. I believed in him and he believed in me. Did you believe in me, right? Yeah. ಇವಾಗ ಕೇಳ್ತಾರೆ 3 ಪಿಕ್ಚರ್ ಆದ್ಮೇಲೆ ಡು ಯು ಬಿಲೀವ್? ನೋ. ಅಲ್ಲ ಇಟ್ಸ್ ಅ ಫಿಲ್ಮ್ ಅಂಡ್ ಯು ಆರ್ ಅನ್ ಆಕ್ಟ್ರೆಸ್. ಆಕ್ಟ್ರೆಸ್ ಪಾತ್ರ ಏನ್ ಕೇಳುತ್ತೋ ಅದನ್ನ ಮಾಡ್ಬೇಕಾಗತ್ತೆ. ಹೇಳಿ ಮುನಿಯವರೇ, ಏನ್ ದಬಾಕಿದ್ದೀರಾ ಪಿಕ್ಚರ್ ಹೇಳಿ. All are done by me only in the cinema. ಎಲ್ಲ ನನ್ನ ಕೈಲೇ ಮಾಡಿಸಿದಾರೆ ಡೈರೆಕ್ಟರ್, ಇನ್ನೇನ್ ಮಾಡಕ್ಕೆ. ಒಂದ್ ನಿಮಿಷ, ಯಾವ್ದೇ ಕಲಾವಿದರಿಗೆ ಒಂದ್ ಪಾತ್ರ ಸಿಗ್ಬೇಕು ಅಂದ್ರೆ ಆ ಪಾತ್ರಕ್ಕೆ ತುಂಬಾ ಆಪ್ಟ್ ಅಂದಾಗ ಮಾತ್ರ ಇದಕ್ಕೆ ನಾನು ಒಪ್ತೀನಿ. ನಾನು ತುಂಬಾ ಆಪ್ಟ್ ಆಗಿದ್ದೆ ಪಾತ್ರಕ್ಕೆ. ಅಲ್ಲ ಸೃಜನ್ ಹೇಳ್ಬೇಕು, ಬಿಕಾಸ್ 20 years ಎಕ್ಸ್ಪೀರಿಯನ್ಸ್ ಗೊತ್ತಿರುತ್ತಲ್ಲ. ಹೇಳ ಬೇಡಪ್ಪ, ಹೇಳ ಅಲ್ಲ ಅವ್ನಿಗೆ ಗೊತ್ತಿಲ್ಲದ ಇರೋದೇನಿಲ್ಲ, ಅದಕ್ಕೆ ಬೇಡ. ಸಿನಿಮಾಲಿ ಮುನ್ಕೃಷ್ಣ ಅಂತ ಒಂದು ಪಾತ್ರ, ತುಂಬಾ ಒಳ್ಳೆ ಪಾತ್ರನ ಕೊಟ್ಟರು ಸಾರು. ಇದ್ರಲ್ಲಿ ಏನಪ್ಪ ವಿಶೇಷ ಅಂದ್ರೆ ನಾವು ಕೋಲಾರ ಭಾಷೆನ ಉಪಯೋಗಿಸ್ಕೊಂಡಿದೀವಿ. ಅದು ತುಂಬಾ ಒಳ್ಳೆ ವಿಶೇಷ. ಆ ಭಾಷೆ ಸೌಂಡೇ ಬೇರೆ ತರ ಇರುತ್ತೆ. ನಮ್ಗುಳ್ಕ ಅವ್ರಕ ಇವ್ರಕ ಅಂತ ತುಂಬಾ ಚೆನ್ನಾಗಿದೆ ಆ ಸೌಂಡು. ಅದನ್ನ ಇಡೀ ಸಿನಿಮಾ ನಾನು ಉಪಯೋಗಿಸಿದ್ದೀನಿ. ಬಹಳ ಚೆನ್ನಾಗಿದೆ. ಡೈರೆಕ್ಟರ್ ಥ್ಯಾಂಕ್ಸ್ ಹೇಳಿ. ನಿಮ್ದು ಮತ್ತು ಸೃಜನ್ ಅವರ ಒಂದು ರಂಗಭೂಮಿ ಅನುಭವ ಅಂತ ಹೇಳಿದ್ರೆ, ಸೃಜನ್ ಅವ್ರ ಬಗ್ಗೆ ಏನಾರ ಹೇಳಿ, ಒಂದು ಫನಿ ಇನ್ಸಿಡೆಂಟ್. ಫನ್ನಿ ಅನ್ನಕ್ಕಿಂತ ಅವನು ಹೃದಯವಂತ, ತುಂಬಾ ಒಳ್ಳೆ ಸ್ನೇಹಿತ. ನಾವೆಲ್ಲ ಒಟ್ಟಿಗೆನೆ ಇರ್ತಾ ಇದ್ದೋ. ಅದೆಲ್ಲ ನಮಗೆ ಗೊತ್ತಿದೆ. ಬಟ್ ಇನ್ನು ಏನಾರ ಫನ್ನಿ ಇನ್ಸಿಡೆಂಟ್? ಫನ್ನಿ ಬೇಜಾನಿದೆ. ಇದೇ ನಾಟಕದ ಒಂದು ಸನ್ನಿವೇಶ ಹೇಳ್ತೀನಿ. ನಾಳೆ ಶೋ, ಹಿಂದಿನ ದಿನ ಟೆಕ್ನಿಕಲ್ ಶೋ ಮಾಡ್ತೀವಿ, ಫೈನಲ್ ರನ್ ಥ್ರೂ ಅಂತ ಮಾಡ್ಬೇಕಾದ್ರೆ ನಮ್ಮ ರುದ್ರಣ್ಣ ಅಂತ ಇದಾರೆ, ನಮಗೆಲ್ಲ ಒಂಥರ ಗುರುಗಳವರು ನಮ್ಮ ನ್ಯಾಷನಲ್ ಕಾಲೇಜಲ್ಲಿ. ಅವರು ಲೈಟಿಂಗ್ ಮಾಡೋರು. ಸೀರಿಯಸ್ ಆಗಿ ಶ್ರುತಿಮ್ಮ ಎಲ್ಲ ಇದೇನದು ರಿಹರ್ಸಲ್ ಎಲ್ಲ ಆಯ್ತು, ಟೆನ್ಷನ್. ಅದು ನನಗೆ ನಮ್ಮ ಡೈರೆಕ್ಟರ್ ಬೇರೆ ಬೈದ್ಬಿಟ್ರು, ನಿಮ್ಮ ಅಪ್ಪನ ಹೆಸರು ಹಾಳು ಮಾಡಕ್ಕೆ ಹುಟ್ಟಿದ್ಯಾ ಅಂದ್ಬಿಟ್ಟು. ಯಾಕಂದ್ರೆ ವಾಯ್ಸ್ ಮಾಡ್ಯುಲೇಷನ್ ಇಲ್ಲ, ಮಳೆಯಲ್ಲಿ ನಿಂತ್ಕೊಂಡ್ಬಿಟ್ಟು ವಾಯ್ಸ್ ಪ್ರಾಕ್ಟೀಸ್ ಅನ್ಕೊಂಡು ಹುಚ್ಚ ಆಗ್ಬಿಟ್ಟಿದೆ. ಆ ಕ್ಯಾರೆಕ್ಟರ್ಗೆ ಆ ಥರನೇ ಆಗ್ಬಿಟ್ಟಿದೆ, ಅಗ್ನಿವರ್ಣನ್ ಕ್ಯಾರೆಕ್ಟರ್ಲಿ. ಸರಿ ಎಲ್ಲ ಆಯ್ತು, ಮುಗಿದ ಮೇಲೆ ನಾನು ಹೋಗ್ಬಿಟ್ಟು ರುದ್ರಣ್ಣ ಏನ ಹೆಂಗಿತ್ತು ಆಕ್ಟ್ರ, ನೀನು ದರಿದ್ರ ಮಾಡ್ತೀಯಾ, ಹೋಗು ನಾಳೆ ಶೋ ಮಾಡದೇ ಇದ್ರೆ ಪರವಾಗಿಲ್ಲ, ಇಲ್ಲಾಂದ್ರೆ ಎಲ್ಲಾರು ಉಗಿತಾರೆ ಅಂತ. ಇಡೀ ರಾತ್ರಿ ನಿದ್ದೆ ಇಲ್ಲ ನನಗೆ. ಅಯ್ಯೋ ಹಿಂಗಂದ್ಬಿಟ್ರ ರುದ್ರಣ್ಣ, ಹಿಂಗಂದ್ಬಿಟ್ರ ಅಂತ. ನಾನು ರಾತ್ರಿ ಎಲ್ಲ ಕೂತ್ಕೋತೀನಿ, ಮಧ್ಯರಾತ್ರಿ ಮತ್ತೆ ಕೂತ್ಕೋತೀನಿ. ಡೈಲಾಗ್, ಬಾಡಿ ಲ್ಯಾಂಗ್ವೇಜ್, ಅದು ಇದು ಕರೆಕ್ಟ್ ಅಲ್ವಾ, ಇಲ್ಲಿಂದ ಬರ್ಬೇಕಲ್ವಾ ಎಲ್ಲ ಹೇಳ್ಕೊಂಡು. ಆ ಲಾಸ್ಟ್ ಸೀನು ತುಂಬಾ ಪವರ್ಫುಲ್ ಆಗಿದೆ. ಆ ತರ ಒಂದಿದೆಲ್ಲ ಎಲ್ಲಾ ಪರ್ಫಾರ್ಮ್. ಬೆಳಗ್ಗೆ 7 ಗಂಟೆ ಆದ್ರೂ ನಿದ್ದೆ ಬಂದಿಲ್ಲ. ಆಯ್ತು, ಡಿಸೈಡ್ ಮಾಡ್ಬಿಟ್ಟೆ ಇವತ್ತೇನಾಗುತ್ತೆ ಆಗ್ಲಿ ಅಂತ. ಸಂಜೆ ಶೋ ಆಯ್ತು, ಯಾರ ಹತ್ರನೂ ಮಾತಾಡಿಲ್ಲ, ಸೈಲೆಂಟ್ ಆಗಿ ನಿಂತೀನಿ. ಎಲ್ಲರೂ ಬಂದು ವಿಶ್ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು ಅಂತ. ರುದ್ರಣ್ಣನ ಹತ್ರ ಐ ಆಮ್ ವೇಟಿಂಗ್ ಫಾರ್ ರುದ್ರಣ್ಣ ಬಂದ್ರು, ಬಂದು ತಪ್ಕೊಂಡ್ಬಿಟ್ಟು ಸಕ್ಕದಾಗ್ ಮಾಡಿದೆ ಅಂದ್ರು. ಥ್ಯಾಂಕ್ ಯು ಅಣ್ಣ, ಬಟ್ ನಿನ್ನೆ ರಾತ್ರಿ ಇನ್ನೂ ಚೆನ್ನಾಗಿ ಮಾಡಿದ್ದೆ, ನೀನ್ ಯಾಕಾಗ ಮಾಡ್ಲಿಲ್ಲ ಅಂದ್ರು. ಏನ್ರಿ ರುದ್ರಣ್ಣ ಹಿಂಗಂತ. ಅದು ನಿನ್ನೆ ನೀನ್ ಮಾಡಿದ್ ಸೂಪರ್ ಆಗಿತ್ತು ಅಂದ್ಬಿಟ್ರೆ ಇವತ್ತು ನೀನ್ ಇಷ್ಟು ಚೆನ್ನಾಗಿ ಮಾಡ್ತಾ ಇರಲಿಲ್ಲ, ಅದಕ್ಕೆ ನಿನ್ನೆ ನಿನಗೆ ಬೈದೆ. ನಿನ್ನೆ ತುಂಬಾ ಚೆನ್ನಾಗಿ ಮಾಡಿದ್ದೆ, ಇವತ್ತು ಅದಕ್ಕಿಂತ ಸುಮಾರಾಗಿ ಮಾಡಿದಲ್ಲ ಈ ತರ.
Hi, sir. Hi. Hi. If you come today, it's too early. If you come tomorrow, it's too late. You pick the time. Tick, 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 tick. Tick, 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 tick. ಏ ಬ್ರೋ, ಇದೇನೋ ಇದು ಟ್ಯೂನ್ ಬಿಟ್ಟು ಆಡ್ತಾ ಇದೆಯಲ್ಲ, ಅದನ್ನ ಸೇರ್ಸ್ಕೊಂಡು ಆಡ್ಬಿಡು. ವಾರ್ಡನ್? ಮಕ ಅದು ವಾರ್ಡನ್ ಅಲ್ಲ, ಪಾರ್ಡನ್. ಪಾರ್ಡನ್ ನಂಗೆ ಗೊತ್ತು ಸರ್, ನಾನು ಅದನ್ನೇ ಹೇಳಿದ್ದು. ಚಳಿಗೆ ತುಟಿ ಹೊಡೆದು ಬಿಟ್ಟಿದೆ, ತೆಚ್ಚಾದ್ರೆ ತುಟಿ ನೋವು ಜಾಸ್ತಿ ಆಗುತ್ತೆ ನೋಡಿ. ಪಾರ್ಡನ್ ಅಮ್ಮ, ತುಟಿ ನೋವು ಸರ್, ಅದಕ್ಕೆ ಸೈಲೆಂಟ್ ಮಾಡ್ಕೊಂಡ್ಬಿಟ್ಟು ವಾರ್ಡನ್ ಅಂದೆ. ತುಂಬಾ ಚೆನ್ನಾಗಿದೆ. ಹೌದು, ಒಂದ್ ಕೆಲಸ ಮಾಡು, ಈ ಏರ್ ಪೊಲ್ಯೂಷನ್ ತುಂಬಾ ಜಾಸ್ತಿ ಇದೆ, ಉಸಿರಾಡಕ್ಕಾಗಲ್ಲ, ಮೂಗ್ ಮುಚ್ಕೊಂಡ್ಬಿಟ್ಟು ಸೈಲೆಂಟ್ ಆಗಿ ಹೋಗ್ಬಿಡು, ಬೆಸ್ಟ್. ಟೆನ್ಷನ್ ಇರಲ್ವಲ್ಲ. ಸುಮ್ನೆ ಇರಿ ಸರ್, ನೀವು ಏನೇನೋ ಹೇಳಿ ಈ ಇಂಗ್ಲಿಷ್ ಪ್ರೊಫೆಸರ್ಗೆ ಟೆನ್ಷನ್ ಮಾಡಬೇಡಿ. ಏನ ಇಂಗ್ಲಿಷ್ ಪ್ರೊಫೆಸರ್ ನೀನು? ಇವನು ಯಾವನು? ಶತಮಾನದಿಂದ ಬ್ರಷ್ ಪೇಸ್ಟ್ ನೋಡ್ತಾ ಇರೋ ಈ ಬಾಯಿಂದ ಇಂಗ್ಲಿಷ್ ಪ್ರೊಫೆಸರ್ ಅಂತ ಬೇರೆ ಮಾತಾಡ್ತಿದ್ಯಾ ನೀನು? ಸರ್, ವಿಲ್ ಯು ಪ್ಲೀಸ್ ಶಟ್ ಅಪ್? ಏ ಬ್ರೋ, ಏನೆಲ್ಲ ಫುಲ್ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇದೀಯಾ ಸಡನ್ ಆಗಿ? ಈಗಲಾದ್ರೂ ಗೊತ್ತಾಯ್ತಲ್ಲ ಸರ್, ನಾನು ಇಂಗ್ಲಿಷ್ ಪ್ರೊಫೆಸರ್ ಅಂತ. ಬ್ರೋ ಸ್ಪೀಕಿಂಗ್ ಕೋರ್ಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸರ್, ಅದು ಬ್ರೋ ಸ್ಪೀಕೆ ಅಲ್ಲ, ಬ್ರೋ ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್. ಓ, ಎರಡು ಒಂದೇ, ಏನಂತ ಡಿಫ್ರೆನ್ಸ್ ಏನಿಲ್ಲ, ಪರವಾಗಿಲ್ಲ ಬಿಡು. ವೈ 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 ಹೆಂಗಿದ್ರು ನೀನ್ ಸಗಣಿ ಹಾಕೋದು ಹಾಕ್ತಾನೆ ಇರ್ತೀಯ, ಸೊ ಅದಕ್ಕೆ ಪಿಕ್ಕೆ ತರನೇ ಇರುತ್ತೆ ಬಿಡು. ಸರ್, ಯು ಆರ್ ಇನ್ಸಲ್ಟಿಂಗ್ ಮೀ ಲೈಕ್ ಎನಿಥಿಂಗ್ ಸರ್. ಯಾವ ಆಂಗಲ್ ಇಂದನೋ ನೀನು ಪ್ರೊಫೆಸರ್ ಅಂತ ಅನ್ನಿಸ್ತಾನೆ ಇಲ್ವಲ್ಲೋ. ಸರ್, ಇಲ್ಲಿ ಕೇಳಿ ಸರ್, ಎಲ್ರಿಗೂ ಫಾರಿನ್ ಹೋಗೋ ಆಸೆ ಇರುತ್ತೆ ಸರ್. ಹೌದು, ಆದ್ರೆ ಇಂಗ್ಲಿಷ್ ಬರಲ್ಲ ಸರ್. ಮೇ ಬಿ ಕೆಲವ್ರಿಗೆ ಇಂಗ್ಲಿಷ್ ಬರುತ್ತೆ, ಆದ್ರೆ ಫಾರಿನ್ ಹೋಗಕ್ ಆಸೆ ಇರಲ್ಲ ಸರ್. ಹೌದು. ಆಗ ನಾವೇನ್ ಮಾಡ್ತೀವಿ, ಈ ಕ್ಲಾಸ್ಗೆ ಇಂಗ್ಲಿಷ್ ಕಲಿಬೇಕು ಅಂತ ಆಸೆ ಇರೋರು ಬಂದು ಇಂಗ್ಲಿಷ್ ಕಲ್ತ್ಬಿಟ್ಬೇಕಾದ್ರೆ ಫಾರಿನ್ ಹೋಗ್ಬೋದು ಸರ್. ಫಾರಿನ್ ಹೋಗಕ್ ಆಸೆ ಇದ್ರು ಹೋಗಕ್ ಆಗದೆ ಇರೋರು, ಇಂಗ್ಲಿಷ್ ಕಲಿಯಕ್ಕೂ ಕಾಸು ಇಲ್ದೆ ಇರೋರು ಏನ್ ಮಾಡ್ತಾರೆ ಅಂದ್ರೆ ಸರ್, ಫಾರಿನ್ ಹೋಗಕ್ ಬಂದಿರ್ತಾರಲ್ಲ ಸರ್, ಅವ್ರು ಹೆಂಗೆ ಡವ್ ಮಾಡ್ತಾರೆ ಅನ್ನೋದನ್ನ ನಾವು ತೋರಿಸ್ಕೊಡ್ತೀವಿ ಸರ್. ಅದನ್ನು ಅವ್ರು ಕಲ್ತ್ಕೊಂಡು ಹಂಗೆ ಹೋಗ್ ಬಂದವ್ರ ತರ ಡವ್ ಮಾಡ್ಬೋದು ಸರ್. ಇವನ್ ತರ ನಿನ್ ತರ ಡವ್ ಮಾಡ್ಬೋದು. ಕರೆಕ್ಟ್ ಸರ್. ಸರ್, ಆಕ್ಚುಲಿ ನಾನು ಬ್ರೋಕರ್ ಕೆಲ್ಸದ ಜೊತೆ ಇಂಗ್ಲಿಷ್ ಕೋಚಿಂಗ್ ಮಾಡ್ತಾ ಇದ್ದೀನಿ ಸರ್. ಇಬ್ರು ಸ್ಟೂಡೆಂಟ್ಸ್ ಇಲ್ಲಿ ಬನ್ನಿ ಅಂತ ಕರೆದಿದ್ರು ಸರ್, ಅದಕ್ಕೆ ಬಂದೆ. ಇಬ್ರು ಸ್ಟೂಡೆಂಟ್ಸ್? ಎಲ್ಲ ಯಾರು ಇವ್ರುಗಳೆಲ್ಲರಿಗೂ ಇಂಗ್ಲಿಷ್ ಏನು ಕನ್ನಡನೇ ಸರಿ ಬರಲ್ಲ ಕಣ ಅವ್ರಿಗೆ? ಇಲ್ಲ ಸರ್, ಇಬ್ರು ಸ್ಟೂಡೆಂಟ್ಸ್ ಬರಕ್ ಹೇಳಿದ್ರು ಸರ್. ಮುತ್ತು, ನಾನ್ ಸ್ಕೂಲ್ಗೆ ಹೋಗಲ್ಲ. ಹುಡುಗಾಡ್ಗೆ ಹೋಗು, ಪರವಾಗಿಲ್ಲ. ದುರಿ, ನನ್ ತಾಲೆಗೆ ಹೋಗಲ್ಲ. ಶಾಲೆ ಕಣ, ಶಾಲೆ ಕಣ, ಅದು ತಾಲೆ ಅಲ್ಲ. ತಾಲೆಗೆ ಹೋಗಲ್ಲ. ಓನ 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 ಚಿನ್ನ ಓನ ಎಲ್ಲ ಬಿಟ್ಟಿವ್ ನಿನ್ನ ನೋಡಿ. ಆ ಟಲ್ಲಿ ಓಡ್ತೈತೆ ನಿನ್ನ ಚೀಡಿ. ಓನ 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 ಚಿನ್ನ. ಏಯ್, ಸರಿಗಿದ್ಯಾ? ಏನ್ರೋ ಇದು ನಿಮ್ದು ಅವಸ್ಥೆ? ನಾವು ಇಂಗ್ಲಿಷ್ ಕಲ್ಯಾಣ ಅಂತ ತಾಲೆಗೆ ಬಂದಿದೀವಿ. ಲವ್, ಇವಾಗ ಶಾಲೆಗೆ ಸೇರ್ಕೊಂಡು ಏನೋ ತಪ್ಪಾಗ್ತೀರಾ? ಎಲ್ಲ ನಮ್ಮ ಹೊರಗೋಸ್ಕರ ಅಮ್ಮ. ನಾವಿಬ್ರು ಇಂಗ್ಲಿಷ್ ಕಲಿತೀವಿ, ಓರನ್ನ ಪಟಾಯಿಸ್ಕೋತೀವಿ, ಅದಕ್ಕೆ ಇಲ್ಲಿಗೆ ಬಂದಿರೋದು. ಲವ್, ಇಂಗ್ಲಿಷ್ ಕಲ್ತ್ರೆ ಮಾತ್ರ ನಿಂಗೆ ಬರೋ ಸಿಕ್ಬಿಡ್ತಾಳೆನಾ? ನೀನು ತಪ್ಪು ತಿಳ್ಕೊಂಡಿದ್ಯಾ. ನೀನು ಇಂಗ್ಲಿಷ್ ಕಲ್ತ್ರೆ ವರು ಸಿಗ್ತಾಳೆ ಅಂತ ಅಲ್ಲ. ನಾವು ವರುನ ಹೆಂಗ್ ಬೇಕಾದ್ರೆ ಹಂಗೆ ಪಟಾಯಿಸ್ತೀವಿ. ಬಟ್ ಇಬ್ರಲ್ಲಿ ಒಬ್ರು ಮದ್ವೆ ಆಗ್ಬೇಕಲ್ವಾ? ಮದ್ವೆ ಆದ್ಮೇಲೆ ಹನಿಮೂನ್ಗೆ ನಾವು ಫಾರಿನ್ಗೆ ಹೋಗ್ಬೇಕಲ್ವಾ? ಅವಾಗ ನಮ್ಗೆ ನಾನು ಹೇಳ್ತೀನಿ, ಫಾರಿನ್ಗೆ ಹೋಗಿ ಏರ್ಪೋರ್ಟ್ ಅಲ್ಲಿ ಇಳಿತೀವಿ. ಅಲ್ಲಿ ಗೇಟ್ ಅಲ್ಲಿ ಭಿಕ್ಷಕರು ಯಾರಾದ್ರೂ ಕೂತಿರ್ತಾರೆ. ವರು ಮುಂದೆ ಬಿಲ್ಡಪ್ ತಗೊಳಕ್ಕೆ ಸ್ಟೈಲ್ ಜೋಬು ಕೈ ಹಾಕ್ಬಿಟ್ಟು ಕಾಸು ಕೊಡ್ತೀವಿ. ಕಾಸಿಸ್ಕೊಂಡು ಭಿಕ್ಷಕ ದೇವ್ರು ನಿನ್ನ ಹೊಟ್ಟೆ ತಣ್ಣಗಿರ್ಲಿ ಅಂತ ಆಶೀರ್ವಾದ ಮಾಡ್ತಾನೆ. ಆಗ ನಾವು ನನ್ಗೇನು ಬೇಡ, ಅದೇನೇ ಆಶೀರ್ವಾದ ಇದ್ರು ನಮ್ಮ ವರಲಕ್ಷ್ಮಿಗೆ ಆಗ್ಲಿ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು, ಕೌಂಟರ್ ಕೊಡ್ಬೇಕಲ್ವಾ? ಅದಕ್ಕೋಸ್ಕರ ಇಂಗ್ಲಿಷ್ ಕಲಿಯೋಣ ಅಂತ ಬಂದಿದ್ವಿ. ಸರಿ, ಇವಾಗ ಏನೇನ್ ಕಲಿತಾ ಇದೀರ ನೀವು? ಲೈನ್ ಹೊಡೆಯೋದು. ಯೋ ನಾನ್ಸೆನ್ಸ್ ಆಫ್ ಇಡಿಯಟ್ ಆಫ್ ಬಡವ ರಾಸ್ಕಲ್. ಪ್ರೊಫೆಸರ್ ಮುಂದೆ ಲೈನ್ ಹೊಡಿತೀನಿ ಅಂತ ಮಾತಾಡ್ತಾನೆ. ಕೈ ಕೊಟ್ರ ಇಲ್ಲಿ? ಅಲ್ಲ ಸರ್, ಕೈ ಮುಂದೆ ಇಟ್ರ ಉಲ್ಟಾ ಐಸ್ ಸ್ಪೈಸಿ ಹೇಳ್ತಿದ್ದ ನಾನು. ಸರ್, ನಾನು ಹೇಳಿದ್ದು ಆ ಲೈನ್ ಹೊಡಿಯೋದಲ್ಲ ಸರ್, ಇಂಗ್ಲಿಷ್ ನಲ್ಲಿ
ಸ್ಟ್ಯಾಂಡಿಂಗ್ ಲೈನು ಸ್ಲೀಪಿಂಗ್ ಲೈನು ಬರ್ತದಲ್ಲ ಬೇಸಿಕ್ ಇದ್ ಕಲಿಯೋಣ ಅಂತ. ಅಯ್ಯೋ ಸರ್, ಅಯ್ಯೋ ಅಷ್ಟಿಗೆ ತಪ್ಪು ತಿಳ್ಕೊಂಡು ಹೊಡೆದು ಬಿಟ್ರಲ್ಲ ಸರ್ ನೀವು. ನೋಡಿ ಸರ್ ಎಂತ ಮುಗ್ಧ ಮನಸ್ಸುಗಳು ಸರ್. ನೋಡಿ ಸರ್, ನನ್ನ ಸ್ಟೂಡೆಂಟ್ ನಾನು ಏನೇನೋ ತಪ್ಪರ್ಥ ತಿಳ್ಕೊಂಡ್ಬಿಟ್ಟೆ ಸರ್. ಅಯ್ಯೋ ತಪ್ಪು ಮಾಡ್ಬಿಟ್ಟೆ. ಕರೆಕ್ಟ್. ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸ್ಲೇಬೇಕು. ತಿರೋಚ್ಕೋ ಮಕ್ಕಳ, ಕೈ ತೋರ್ಸೆ ಹಿಂಗೆ ತೋರ್ಸೆ ಕೇಳ್ಕೊಳ ಅವನ್ನ. ಹಾಕ್ಬಿಟ್ರು ಮೇಷ್ಟ್ರ ಕಂಡ್ರ ನಾನು. ಮೇಷ್ಟ್ರ ಅಂತ ಸಾರಿ, ಮೇಷ್ಟ್ರ ಆದ್ರೆ ನಿಮ್ ಮನೆಗೆ ನಮ್ಗೇನು ಸರ್. ಈ ರೇಂಜ್ ಪಶ್ಚಾತ್ತಾಪ ಪಡೋ ಅಂತ ತಪ್ಪು ನಾನು ಮಾಡಿರ್ಲಿಲ್ಲ ಅನ್ಕೊಂಡಿದ್ದೀನಿ ಸರ್. ಮಕ್ಕಳ, ಇವಾಗ ನೀವು ಕ್ಲಾಸ್ ತಗೊಂಡಿದ್ ಸಾಕು, ನಾನು ಇವಾಗ ಕ್ಲಾಸ್ ತಗೊಳ್ಳ. ಓಕೆ, ಬೋರ್ಡ್ ತರ್ಬೇಕಲ್ವಾ, ತಗೊಂಬನ್ರಿ. ಯಾವ ಸೀರೆ ಮೇಷ್ಟ್ರೆ? ಬೋರ್ಡ್ ನೀವೇ ತರ್ಬೇಕು ತಾನೆ? ಮೇಷ್ಟ್ರು ಕಣ, ಮನೆ ಕರ್ದಿದ್ರ ನೀವು ಬೋರ್ಡ್ ತರ್ಬೇಕು. ಅಯ್ಯಪ್ಪ, ಏನ್ ಸರ್ ತಪ್ಪಿಲ್ದೆ ಹೋದ್ರು ಹಂಗ್ ರುಬ್ತಾರ ಇವ್ರು. ಹೊಟ್ಟೆಗೆ ಏನ್ ತಿಂತಾರೋ ಏನೋ ಗೊತ್ತಿಲ್ಲ. ಏನ್ ತಿಂತಾರೆ ಅಂತ ಕೇಳ್ಬೇಡ, ಎಷ್ಟ್ ತಿಂತಾರೆ ಅಂತ ಕೇಳಿ ಹೇಳ್ತೀನಿ. ಎಷ್ಟ್ ತಿಂತಾರ ಸರ್? ಇಲ್ಲ ಇಟ್ಬಿಡಿ. ಇಲ್ಲೋಡ ಕೂಳಿಗೆ ರಜಾ ಮಜಾ ಮಾಡಿ ಅಂತ ನೆನ್ನೆ ಕಣಲಿ. ನೆನ್ನೆ ಮಜಾ ಮಾಡಕ್ ಹೋಗಿದ್ರ ನೀವು? ಅಲ್ಲ, ಶಾಲೆಗೆ ರಜಾ, ಮನೆಯಲ್ಲಿ ಮಜಾ ಮಾಡಿ ಅಂತ. ಇವಾಗ ಇಲ್ಲಿಬ್ರು ಕೂತ್ಕೊಳ್ಳಿ. ಬರ ಕೂತ್ಕೊಳ್ಳೋ ಅನ್ನು. ಅದೇ ತೂತ್ಕೊಳ್ಳಿ ಇವ್ನಿಗೆ. ಈಗ ಮೊದಲನೇ ಪಾಠ. ನೀವು ನಿಮ್ ಫ್ರೆಂಡ್ಸ್ ನ ಮೀಟ್ ಮಾಡಿದಾಗ ಏನ್ ಹೇಳ್ತೀರಾ? ಕಳ್ ನನ್ ಮಗ್ನೆ, ನಾಯಿ ನನ್ ಮಗ್ನೆ, ಅಪ್ಪಿ ನನ್ ಮಗ್ನೆ, ಕೋಟಿ ನನ್ ಮಗನ್ ತಗೊಂಬಂತೊಂದಿ ನನ್ ತಗೊಂಬಂತೊಂದು ಎಷ್ಟ್ ಸಲ ನಾವು ಫೋನ್ ಮಾಡೋದು? ಫೋನ್ ಬೆತ್ತಾನೆ ನಿಮ್ ಜನ್ಮಕ್ಕಿತ್ತು ಅಂತೀನಿ. ಈಗ್ಲೂ ಹೇಳ್ತಾ ಇದೀನಿ, ಈ ತರಬೇತಿ ನನ್ನ ಮಕ್ಕಳ ಸವಾಸ ಬೇಡ, ಹೋಗು ಸರ್. ಚಿಟ್ಕೆ ಹೊಡೆಯೋದ್ರಲ್ಲಿ ಇವ್ರನ್ನ ಸರಿ ಮಾಡ್ಬಿಡ್ತೀನಿ ಸರ್. ನೋಡಪ್ಪ, ನಾನ್ ಕೇಳ್ತಾ ಇರೋದು, ಫಸ್ಟ್ ಟೈಮ್ ನಿನ್ನ ಫ್ರೆಂಡ್ ನ ಮೀಟ್ ಮಾಡಿದಾಗ ತುಂಬಾ ವರ್ಷ ಆದ್ಮೇಲೆ ಹೆಂಗ್ ವಿಶ್ ಮಾಡ್ತೀರಾ ಅಂತ. ಹಂಗೆ ಬರ್ಡೇ ಇದ್ರೆ ವಿಶ್ ಮಾಡ್ತೀವಿ, ಮದ್ವೆ ಇದ್ರೆ ವಿಶ್ ಮಾಡ್ತೀವಿ. ಏನು ಇಲ್ದೆ ಇದ್ಮೇಲೆ ಸುಮ್ನೆ ಏನಕ್ಕೆ ವಿಶ್ ಮಾಡ್ಬೇಕು? ಬ್ರೋ, ಈ ನನ್ ಮಕ್ಕಳು ಇಬ್ರು ಸೇರ್ಕೊಂಡು ನಿನ್ ಕೈಯಾರ ನಿನ್ ಬೋರ್ಡ್ ಮೇಲೆ ಡೆತ್ ಡೇ ಬರೆಸ್ತಾರೆ, ಹುಷಾರಾಗಿರು. ಸರ್, ಕಲಿಯೋ ಮಕ್ಕಳು ಸರ್, ತಪ್ಪು ಮಾಡೋ ಸಹಜ. ಮಾಡ್ತಾರ ಬಿಡಿ, ಆದ್ರೆ ತಿದ್ಕೋತಾರ ಸರ್ ಅವ್ರು. ನನಗ್ ಕಾನ್ಫಿಡೆನ್ಸ್ ಇದೆ. ಸರಿನಪ್ಪ, ವಿಶ್ ಮಾಡೋದನ್ನೆಲ್ಲ ಆಮೇಲೆ ಕಲ್ಯಾಣಂತೆ. ಈಗ ಬೇಸಿಕ್ ಇಂದ ಕಲ್ಯಾಣ, ಓಕೆನಾ? ರೈಮ್ಸ್ ಓಕೆ, ಹೇಳ ರೈಮ್ಸ್. ಜಾನಿ ಜಾನಿ ಎಸ್ ಪಪ್ಪ, ಈಟಿಂಗ್ ಶುಗರ್ ನೋ ಪಪ್ಪ, ಟೆಲಿಂಗ್ ಲೈಸ್ ನೋ ಪಪ್ಪ, ಓಪನ್ ಯುವರ್ ಮೌತ್ ಹೇಳಿ. ತಿರುಗಿ ನಾವ್ಯಾಕೆ ಕೇಳೋದ? ಒಂದ್ಸಲ ನೀವ್ ಹೇಳಾಯ್ತಾನೆ, ಹೇಳಾದ್ಮೇಲೆ ತಿರ್ಗಿ ಯಾಕೆ ಕೇಳೋದು? ಹೇಳಪ್ಪ. ಅಪ್ಪ, ಈ ನನ್ ಮಕ್ಕಳಿಗೆ ಚಿಕ್ಕದ ಕಿತ್ತೋಗಿರೋ ಬಾಲ್ ಎಸಿದ್ರೆ ಕ್ಯಾಚ್ ಮಾಡೋದಕ್ಕೆ ಬರಲ್ಲ. ಇಷ್ಟುದ್ದ ನೀನು ರೈಮ್ಸ್ ಹೇಳಿದ್ರೆ ಅದನ್ನ ಕ್ಯಾಚ್ ಮಾಡ್ಬಿಡ್ತಾರೆ ಅವರು. ಕನ್ನಡದಲ್ಲಿ ಹೇಳ್ಕೊಡು. ಕನ್ನಡದಲ್ಲ? ಏನ್ ಸರ್, ಇಂಗ್ಲಿಷ್ ರೈಮ್ಸ್ ನ ಕನ್ನಡದಲ್ಲಿ ಹೇಳ್ಕೊಡೋದ? ಇನ್ಸಲ್ಟಿಂಗ್ ಇಂಗ್ಲಿಷ್. ಯು ಆರ್ ಇನ್ಸಲ್ಟಿಂಗ್ ಕನ್ನಡ. ಎಲ್ಲದನ್ನು ಹೇಳ್ಬೋದು ಕಣ ಕನ್ನಡದಲ್ಲಿ. ಹೇಳಿ ಸರ್. ಹೇಳ್ಕೊಡ್ತೀನಿ ನೋಡಿ. ಈಗ ಜಾನಿ ಜಾನಿ ಹೇಳು. ಜಾನಿ ಜಾನಿ ಎಸ್ ಪಪ್ಪ. ಜಾನಿ ಜಾನಿ ಹೇಳಪ್ಪಯ್ಯ. ಈಟಿಂಗ್ ಶುಗರ್ ನೋ ಪಪ್ಪ. ಸಕ್ಕರೆ ಮುಗ್ಧ ನೋ ಅಪ್ಪ. ಟೆಲ್ಲಿಂಗ್ ಲೈ ನೋ ಪಪ್ಪ. ಸುಳ್ಳು ಬಗಳ್ತ್ಯಾ ನೋ ಪಪ್ಪ. ಓಪನ್ ಯುವರ್ ಮೌತ್ ಬುಡೋ ಬಾಯಿ. ಇದು ಸೂಪರ್ ಆಗಿದೆ. ಇದು ಹಿಂಗೆ ಇದ್ರೆ ತುಂಬಾ ಈಸಿ ಕಲ್ತ್ಕೊಂಡ್ಬಿಡ್ಬೋದು. ಮತ್ತೆ ನೋಡಿ, ಹಿಂಗ್ ಹೇಳ್ಕೊಡಿ. ಆ ಸಣ್ಣ ಹುಡುಗಂಗಿರೋ ಬುದ್ಧಿನೂ ನಿಮ್ಗಿಲ್ವಲ್ಲ, ಕಲ್ತ್ಕೊಳ್ಳಿ. ಆಯ್ತಪ್ಪ, ಮುಂದಕ್ಕೆ ಹೋಗೋಣ. ಪಾಠದಲ್ಲಿ ಮುಂದಕ್ಕೆ ಹೋಗೋಣ, ಕುತ್ಕೊಳ್ಳ. ಮುಂದಕ್ಕೆ ಹೋಗೋಣ ಅನ್ನಲ್ಲ ಅವನು. ಸದ್ಯ ಮುಂದಕ್ಕೆ ಹೋಗೋಣ ಅಂದ್ರಿ, ಎರಡಕ್ಕೆ ಹೋಗೋಣ ಅನ್ಲಿಲ್ಲ. ನೆಕ್ಸ್ಟ್ ಟೈಮ್ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ನೀನ್ ಸುಮ್ಮನಿರಿ ಸರ್. ಯಾಕೆ ಸರ್? ತುಜಾ, ನೀನು ನೀಟಾಗಿ ಕನ್ನಡದಲ್ಲಿ ಹೇಳ್ಕೊಡು, ನನಗೆ ಕರೆಕ್ಟ್ ಆಗಿ ಅರ್ಥ ಆಗಿಬಿಡ್ತದೆ. ಟ್ವಿಂಕಲ್ ಟ್ವಿಂಕಲ್ ಹೇಳ್ಕೊಡೋಣ. ಹೇಳಪ್ಪ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ಪಿಳ್ಪಿಳಿ ಪಿಳ್ಪಿಳಿ ಚಿಕ್ಕ ಸ್ಟಾರ್. ಹೌ ಐ ವಂಡರ್ ವಾಟ್ ಯು ಆರ್. ವಾಟ್ ಯು ಆರ್. ಅಪ್ಪ ಬಹುದ ವರ್ಲ್ಡ್ ಸೋ ಹೈ. ಅಪ್ಪ ಬಹುದ ವರ್ಲ್ಡ್ ಸಕ್ಕತ್ ಮೇಲೆ. ಲೈಕ್ ಅ ಡೈಮಂಡ್ ಇನ್ ದ ಸ್ಕೈ. ಲೈಕ್ ಅ ಡೈಮಂಡ್ ಆಕಾಶದ ಮೇಲೆ. ಸಕ್ಕದಾಗಿತ್ತು, ಸಕ್ಕದಾಗಿತ್ತು.
ಸರ್ ನಂಗೆ ಒಂದು ಡೌಟ್, ಬೇಜಾರಿಲ್ಲ ಅಂದ್ರೆ ಕೇಳಲ್ಲ? ಕೇಳಪ್ಪ ಕೇಳಪ್ಪ. ಇಲ್ಲಿ ಮೇಸ್ಟ್ರು ನಾನಾ ನೀವ ಸರ್? ನೀನ ಅದು ನಿನ್ನ ಸ್ಟೂಡೆಂಟ್ಗಳು ಹೇಳ್ಬೇಕು, ನಾನು ಹಿಂಗೆ ಹೇಳಿ. ನಾವ್ ಹೇಳ್ತೀವಿ ಕೇಳ್ರಿ. ಎಷ್ಟು ನೀಟಾಗಿ ಹೇಳ್ಕೊಳ್ತಾ ನೋಡು. ನೋಡ್ರಪ್ಪ, ರೈಮ್ಸು ಪಕ್ಕಕ್ಕಿಡಿ. ಈಗ ಆಲ್ಫಾಬೆಟ್ಸ್ ಇಂದ ಹೇಳ್ಕೊಡ್ತೀವಿ. ಓಕೆ, ಫುಲ್ ಹೇಳ್ಕೊಡಂಗಿದ್ರೆ ಹೇಳ್ಕೊಡಿ. ಹಾಫು ಬಿಟ್ಸು ಅರ್ಧಂಬರ್ಧ ಹೇಳ್ಕೊಡೋದು ಇದೆಲ್ಲ ಬೇಡ, ಫುಲ್ ಹೇಳ್ಕೊಡಿ. ಆಲ್ಫಾಬೆಟ್ಸ್ ಅಂತ ಅಂದಿದ್ ನಾನು. ಅವ್ರು ಹೇಳ್ತಿರೋದು ಆಲ್ಫಾರ್ ಬೆಟ್ಸು ಬೆಟ್ಟರ್ಸು ಅಂತ. ಅಪ್ಪ ಆಲ್ಫಾಬೆಟ್ಸ್ ಕಣ. ಇವಾಗ ನಮ್ ಕನ್ನಡದಲ್ಲಿ ಆ ಇ ಇಲ್ವೇನೋ, ಅದನ್ನ ಇಂಗ್ಲಿಷ್ ಅಲ್ಲಿ ಆಲ್ಫಾಬೆಟ್ಸ್ ಅಂತಾರೆ, ಅಕ್ಷರಗಳನ್ನ ಆಲ್ಫಾಬೆಟ್ಸ್. ಅಷ್ಟೇ ಹೇಳ್ಕೊಡಕ್ಕಾಗಲ್ಲ ನಿನ್ ಕೈಲಿ. ಹೇಳ ಈಗ ಕನ್ನಡದಲ್ಲಿ ಅ ಆ ಇ ಅಂತ ಇರ್ಬೇಕಾದ್ರೆ ಅದು ಇಂಗ್ಲಿಷ್ ಅಲ್ಲಿ ABCD. ಅದ್ ಹೆಂಗಾಯ್ತದೆ? ಹಿಂಗಾಗಬೇಕು. ಕನ್ನಡದಲ್ಲಿ ಅ ಆ ಇ ಈ ಉ ಉ ಅಂ ಅಹ ಅಂತ ಐತಲ್ಲ, ಹಂಗೆ ಎ ಎ ಬಿ ಬಿ ಸಿ ಸಿ ಡಿ ಡಿ ಇ ಇ ಝೆಡ್ ಝಮ್ ಹಂಗಾಗಬೇಕು. ಹಂಗಾಗಬೇಕು ಅಲ್ವಾ? ಕರೆಕ್ಟ್. ನೋಡ, ಇವ್ರ ಲಾಜಿಕ್ ಕರೆಕ್ಟ್ ಆಗಿದೆ ಅಲ್ವಾ? ಸರ್, ಇವ್ರನ್ನ ಯಾವ ಕಡೆಯಿಂದ ಹಿಡ್ಕೊಂಡ್ ಬಂದ್ರಿ? ಯಾಕಪ್ಪ ಹೇಳಿದ್ರೆ ನೀನು ಅಲ್ಲಿಗೆ ಹೋಗಿ ಸೇರ್ಕೊಂಡ್ಬಿಡ್ತೀಯಾ? ತಾಯಾಗನೆಗೂ ಆ ಕಡೆ ತಲೆ ಹಾಕು ಮಲ್ಗಲ್ಲ ಸರ್. ಆಲ್ಫಾಬೆಟ್ಸ್ ಕ್ಯಾನ್ಸಲ್. ಬರ ತೂತ್ಕೊಳ್ಳ. ಕ್ಯಾನ್ಸಿದು ಚಿತ್ರಾನ್ನ ತಂದ್ಬಿಡಿ. ಏನಕ್ಕೆ? ತಿನ್ನಕ್ಕೆ ಮಧ್ಯಾಹ್ನ ಆಯ್ತಲ್ಲ, ಕ್ಯಾನ್ಸಲ್ ಆಯ್ತಲ್ಲ, ಬೇರೆ ಆರ್ಡ್ರು. ಮುಂದಕ್ಕೆ ಹೋಗು. ನೋಡ್ರಪ್ಪ, ನೋಡ್ತಾ ಇದೀವಿ. ಇಂಗ್ಲಿಷ್ ಈಸ್ ಎ ಫನ್ನಿ ಲ್ಯಾಂಗ್ವೇಜ್. ಯಾಕೆ ನಗ್ತಾ ಇದ್ದೀರಾ? ನಿನ್ನ ತುಕ ಮುಚ್ಚ. ಬನ್ನಿ ಅಂದ್ರೆ ನಗು ಹೊಳ್ವೇನು? ಫನ್ನಿ ಲ್ಯಾಂಗ್ವೇಜ್ ಅಂದ್ರೆ ಮಜಾ ಇದೆ ಲ್ಯಾಂಗ್ವೇಜ್ ಅಲ್ಲಿ, ಕೇಳಿಸ್ಕೊಳ್ಳಿ. ಈಗ ಇಂಗ್ಲಿಷ್ ಅಲ್ಲಿ ಸೈಲೆಂಟ್ ಲೆಟರ್ಸ್ ಇರುತ್ತೆ. ನಂದು ಇನ್ನೊಂದು ಕಾಲೆಲ್ಲ ಹೋಗ್ಬಿಟ್ಟೈತೆ. ನೋಡು, ಇಂಗ್ಲಿಷ್ ಅಲ್ಲಿ ಸೈಲೆಂಟ್ ಲೆಟರ್ಸ್ ಇರುತ್ತೆ. ಈಗ ನೋಡು, ವಾಕಿಂಗ್, ಟಾಕಿಂಗ್, ಆದ್ರೆ ಮಧ್ಯ ಇದೆಯಲ್ಲ ಎಲ್ಲೋ, ಅದು ಸೈಲೆಂಟ್. ಸೈಲೆಂಟ್ ಸೈಲೆಂಟ್ ಅಂದ್ಮೇಲೆ ಅದನ್ನ ಯಾಕೆ ಬರೀತೀರಿ ನೀವು? ಅಳಿಸ್ಬಿಡಿ. ಸೈಲೆಂಟ್ ಸೈಡಲ್ಲಿ ಇರ್ಬೇಕಾನೆ ಅದು, ಮಧ್ಯದಲ್ಲಿ ಯಾಕೆ ಬಂತದು? ಅದನ್ನ ಹೇಳಂಗೆ ಇಲ್ಲ, ಅದನ್ನ ಹೇಳಂಗೆ ಇಲ್ಲ ಅಂದ್ಮೇಲೆ ಯಾಕೆ ಬರೀತೀರಾ? ನಾನು ಹಂಗಾರ ಅದನ್ನ ಸೇರ್ಸ್ಕೊಂಡೆ ಬರ್ತೀನಿ. WALK ವಾಲ್ಕಿಂಗ್, TALK ಟಾಲ್ಕಿಂಗ್ ಬರ್ದ್ಬಿಟ್ಟು ಸೇರ್ಸ್ಕೊಬಾರ್ದಂತೆ. ಇರೋದೇ ಹಂಗೆ ಕಣ್ರು, ಕೇಳ್ರ ನನ್ ಮಾತು. ತಟ್ಟೆಲಿ ಅನ್ನ ಸಾರು ಇಟ್ಬಿಟ್ಟು ಅನ್ನ ಸಾರು ಎಲ್ಲ ಸೈಲೆಂಟು, ಅವತ್ತು ಪಲ್ಯ ಮಾತ್ರ ತಿನ್ನಿ ಅಂದ್ರೆ ಕರೆಕ್ಟ್. ಆನ್ಸರ್ ಮಾಡು. ತಪ್ಪೆಲ್ಲ ಹೇಳ್ಕೊಡ್ತೀನಿ. ಶರ್ಟ್ ಬೇರೆ ಕೇಳು. ಪಾಪ ಶರ್ಟ್ ಎಲ್ಲ ಬಿಸಾಕ್ಬಿಟ್ರಲ್ಲ. ನಾನು ನಿಂಗೆ ಬಡ್ಕಂಡೆ ಆಗ್ಲೇ. ಬೇಕಿತ್ತಲ್ಲ ಇವೆಲ್ಲ ನಿನ್ಗೆ? ಇರ್ಲಿ ಬಿಡಿ ಸರ್, ಮಕ್ಕಳು ಸರ್, ತಾಳ್ಮೆ ಮುಖ್ಯ. ತಿದ್ದಬೇಕು ಸರ್, ತಿದ್ದಬೇಕು, ಮಕ್ಕಳನ್ನ ತಿದ್ದಬೇಕು. ಅದು ಮೇಷ್ಟ್ರು ಅದು. ಮೇಷ್ಟ್ರೆ, ಮುಂದಕ್ಕೇನಾರು ತಪ್ಪು ಹೇಳ್ಕೊಟ್ರೆ ಆಮೇಲೆ ಸರಿಯಾಗೈತೆ. ಬೇಡ, ನನ್ನ ಯಾಕಡೆ ನಾನೇ ಬಿಚ್ಕೊಂಡ್ಬಿಡ್ತೀನಿ. ಅದಲ್ಲ ರೀ, ಧೂಳೋಗೈತೆ. ಸರಿಯಾಗಿ ಮಾಡ್ಬಿಡ್ತೀವಿ ಆಮೇಲೆ. ಒಂದು ಕೇಳಪ್ಪ. ಈಗ ಪ್ರವರ್ಬ್ಸ್ ಕಲಿಯೋಣ. ಅದೇನೇ ಹೇಳೋದಿದ್ರು ಕನ್ನಡದಲ್ಲಿ ಹೇಳ್ಕೊಡ್ಬೇಕು ನಮ್ಗೆ. ಇಂಗ್ಲಿಷ್ ಕ್ಲಾಸ್ ಅಲ್ಲಿ ಕನ್ನಡ ಹೇಳ್ಕೊಡು ಅಂದ್ರೆ ಕನ್ನಡದಲ್ಲಿ ಹೇಳ್ಕೊಡು. ನಮ್ ಕೋಬ್ರ ಹೇಳ್ಕೊಡಲ್ವಾ? ಹೇಳ್ಕೊಡ್ತೀನಿ. ಬರ್ರ ಇಲ್ಲಿ, ಹೇಳ್ಕೊಡ್ತೀನಿ. ಬರ್ರ. ಇಂಗ್ಲಿಷ್ ನ ಕನ್ನಡದಲ್ಲಿ ಹೇಳ್ಕೊಡ್ಬೇಕು. ನಮ್ಗೂ ಕೋಪ ಇರಲ್ವಾ? ಟ್ರೈ ಮಾಡ್ರ. ಕನ್ನಡದಲ್ಲಿ ಹೇಳ್ತೀನಿ. ನಾನು ಹೇಳ್ಕೊಡ್ತೀನಿ ಈಸಿಯಾಗಿ. ಅದನ್ನ ನೀವು ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ರ. ಈಸಿ ಕಂಡ್ರ. ಜಮಾಯಿಸ್ಬಿಡಿ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ. ಪ್ಲಾಂಟ್. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ. ಪ್ಲಾಂಟ್ ಬೆಂಡ್ ಬಟ್ ಟ್ರೀ ನಮ್ ತಾಯಿ ಸತ್ವಾಗ್ಲೂ ನೋ ಬೆಂಡ್.
ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಇನ್ನೊಂದು ಹೇಳ್ಕೊಡ್ತೀನಿ. ಮಂಗ ಮೊಸರು ತಿಂದು ಮೇಕೆ ಮೂತಿಗೆ ಒರೆಸ್ತಂತೆ. ಮಂಕಿ ಈಟಿಂಗ್ ಕರ್ಡ್ ರೈಸ್, ನಥಿಂಗ್ ಇನ್ ಗೋಟ್ ಬಾಯ್. ತಾಳ್ಮೆ 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 ಕಣೊಬ್ರು, ತಾಳ್ಮೆ. ಈಗ ಇನ್ನೊಂದು ಹೇಳ್ಕೊಡ್ತೀನಿ. ಮತ್ತೆ ಇನ್ನು ಹೇಳ್ಕೊಡೋದಕ್ಕೆ ಹೋಗ್ತಿದ್ಯಾ? ಈಗಲೂ ಕಾಲ ಮಿಂಚಿಲ್ಲ, ಹೋಗಿಲ್ಲ ಅಂದ್ರೆ ಪ್ಯಾಂಟ್ ಚಟಿ ಎಲ್ಲ ಬಿಚ್ಚಿಬಿಡ್ತಾರೆ. ಇಷ್ಟೊತ್ತು ನೀವ್ ಹೇಳ್ಕೊಟ್ಟಿದ್ ಯಾಕೋ ವರ್ಕೌಟ್ ಆಗ್ಲಿಲ್ಲ. ಈಗ ನಮ್ಗೆ ಏನ್ ಬೇಕು ನಾವೇ ಕಲ್ತ್ಕೋತೀವಿ. ನಿಮ್ಗೆ ಇಂಗ್ಲಿಷ್ ಫುಲ್ ಬರ್ತದೆ ತಾನೆ? ಬ್ರಿಟಿಷ್ ಅವ್ರ ಮೇಲೆ ಆಣೆಗಳು ಬರ್ತದಪ್ಪ. ಎಲ್ ಕಲ್ತ್ರಿ? ಬ್ರಿಟಿಷ್ ಅವ್ರ ಹತ್ರ ಕಲ್ತೆ. ವೆರಿ ಗುಡ್. ಆ ಕಾಲದವ್ರು ನೀವು. ವೆರಿ ಗುಡ್. ನಾನ್ ಕನ್ನಡದಲ್ಲಿ ಏನ್ ಹೇಳ್ತೀನೋ ಅದನ್ನ ಹೇಳ್ಕೊಟ್ರೆ ಸಾಕು. ಓಕೆ ಓಕೆ ರೆಡಿ 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 ಸ್ಟಡಿ ಗೋ. ನಾನು ಒಳಪೆಟ್ಲಲ್ಲಿ ಸೈಕಲ್ ಹೊಡ್ಕೊಂಡು ಹೋಗಿ ವರು ಮುಂದೆ ಕುಕ್ಕುರ್ಗಾಲಲ್ಲಿ ಕೂತ್ಕೊಂಡು ಅವಳ ಕೈಗೆ ರೋಸ್ ಕೊಟ್ಟು ಪ್ರಪೋಸ್ ಮಾಡುವಾಗ ಹೊಟ್ಟೆ ಒಳಗೆ ಕುಳು 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 ಆಗ್ತದೆ. ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳ್ಕೊಡು. ಸರ್ ಏನ್ ಗುಳುಗುಳು ಕುಕ್ಕುರ್ಗಾಲು ಏನ್ ಸರ್ ಇವನು? ಒಂದ್ ಸ್ವಲ್ಪ ಹೆಲ್ಪ್ ಮಾಡಿ ಸರ್ ಪ್ಲೀಸ್. ಬೇಕಿತ್ತ ನಿನಗಿದು? ಹೇಳಿ. ಇವ್ರ ಜೊತೆ ಇಂಗ್ಲಿಷ್ ಹೇಳ್ಕೊಡ್ಬೇಕು ಅಂದ್ರೆ ಟ್ಯಾಲೆಂಟ್ ಬೇಕಣ. ಏನ ಹೇಳ? ಇರೋ ಕೊಬ್ರ ಮೇಷ್ಟ್ರು ಅನ್ಕೊಂಡ್ ಹೇಳ. ನಾನು ವೈಲ್ಡ್ ಪೆಡ್ಲಲ್ಲಿ ಸೈಕಲ್ ಹೊಡ್ಕೊಂಡು ಹೋಗಿ ವರು ಮುಂದೆ ಕುಕ್ಕುರ್ಗಾಲಲ್ಲಿ ಕೂತ್ಕೊಂಡು ಅವಳ ಕೈಗೆ ರೋಸ್ ಕೊಟ್ಟು ಪ್ರಪೋಸ್ ಮಾಡುವಾಗ ಹೊಟ್ಟೆ ಒಳಗಡೆ ಎಲ್ಲ ಗುಳುಗುಳುಗಳು ಡಗಡಗಡಗಡಗ ಆಗ್ತದೆ. ಓಕೆ, ನೀಟಾಗಿ ಕೇಳಿಸ್ಕೊ ಇಂಗ್ಲಿಷ್ ಅಲ್ಲಿ. ಐ ಟೇಕ್ ದ ಬೈಸಿಕಲ್ ಇನ್ ಪೆಡಲ್ ಟು ಮೀಟ್ ವರು. ವೆನ್ ಐ ಪ್ರಪೋಸ್ ಹರ್ by giving rose like inside my stomach, indigestion happening. ಏ ಕೋಬ್ರಾ, ಇವೆಲ್ಲ ಡೌಗಳು ಬೇಡಮ್ಮ. ಇದೆಲ್ಲಿ ಬಂತು? ಒಳ್ಪೆಟ್ಲು ಕುಕ್ಕುರ್ಗಾಲು ಗುಳುಗುಳು ಇವೆಲ್ಲ ಎಲ್ಲಿ ಬಂತು? ಬಂತಲ್ಲ ದಡ್ಡ. ಇಲ್ಲ ಒಳ್ಪೆಟ್ಲು ಎಲ್ಲಿ ಬಂತು? ಒಳಪೆಡ್ಲು ಇನ್ ಪೆಡಲ್. ಒಳಪೆಡ್ಲು ಒಳಪೆಟ್ಲು ಇನ್ ಪೆಡಲ್ ಬಂತಾ? ಇದು ಕುಕ್ಕುರ್ಗಾಲು ಬಂತಲ್ಲ. ಎಲ್ಲಿ ಬಂತು? ಲೆಗ್. ವಿಷಲ್ ಹೊಡಿದ್ರೆ ಕುಕ್ಕರ್ ಏನ್ ಮಾಡುತ್ತೆ? ವಿಷಲ್ ಹೊಡಿತದೆ. ಹೆಂಗೆ? ಅದೇ ನೋಡ. ಲೆಗ್ ಕುಕ್ಕರ್ ಗಾಲು ಲೆಗ್. ಐದು ಏನದ? ಗುಳುಗುಳುಗಳು ಗುಳುಗುಳು ಟಗಡಗಡ ಹೊಟ್ಟೆ ಒಳಗೆ. when I give rose my stomach inside indigestion happening. ಗುಳುಗುಳು ಟಗಡಗಡ ಎಲ್ಲಿ? ಇಂಡೈಜೆಷನ್ ಆದಾಗ ಏನಾಗುತ್ತೆ ಹೊಟ್ಟೆಲಿ? ಗುಳುಗುಳು ಟಗಡಗಡ ಆಗ್ತದೆ. ಬಂತಲ್ಲ ಇಂಡೈಜೆಷನ್ ಹ್ಯಾಪನಿಂಗ್ ಎಲ್ಲ ಬಂದ್ಬಿಟ್ಟ. ಅಪ್ಪ ತಮ್ದೇನಾದ್ರೂ ಇದೆಯಾ? ನಂದು ಇದೆ. ನಾನು ಬೆಳಗ್ಗೆ ಎದ್ಬಿಟ್ಟೆ ಸರಸರ ಅಂತ ತುಕ ತೊಳ್ಕೊಂಡ್ಬಿಟ್ಟೆ. ಮುಖ ಅದೇ ತೊಳ್ಕೊಂಡ್ಬಿಟ್ಟೆ. ಲಕ ಲಕ ಅಂತ ಹೊಳಿತಾ ಪಟ ಪಟ ಅಂತ ವರುಣ ನೋಡಕ್ಕೆ ಹೋಯ್ತಿದ್ದಾನೆ. ಅಕಸ್ಮಾತ್ ವರು ಸಡನ್ ಆಗಿ ಎದುರುಗಡೆ ಬಂದ್ಬಿಟ್ಟೆ. ಯಾಕೆ ಸುಗಿತಾಳ? ಇಲ್ಲ ಗುಬ್ರ ಹಾಕೊಂಡು ನಾಚ್ಕೊಂಡು ಹೋಯ್ತಾಳ. ಇದು ಗೊತ್ತಿಲ್ದೆ ನನ್ ಎದೆ ಬಿಡ ಅಂತ ಒದ್ದಾಡುತ್ತೆ. ಇದನ್ನ ಹೇಳಿ ಸರ್ ಇಂಗ್ಲಿಷ್ ನಲ್ಲಿ ಹೇಳಿ. ನನ್ ಕ್ವಶನ್ ಹೋಗು. ಮೇಷ್ಟ್ರು ಅಂತ ಮರ್ಯಾದೆನಿಲ್ಲ. ಇಷ್ಟು ಮರ್ಯಾದೆ ಕೊಟ್ಟಿದ್ದೀನಿ ಸಾಕು ನಿನಗೆ. ಮೇಷ್ಟ್ರು ಆಗಿರೋದಕ್ಕೆ ಹಿಂದೆ ಹೊಡಿತಾ ಇರೋದು. ಇಲ್ಲಾಂದ್ರೆ ಕೊಡಲಿ ಎಲ್ಲಿ ಹೊಡಿತಾ ಬೇಡ. ಏಯ್ ಕೇಳಿಸ್ಕೊ ಇಂಗ್ಲಿಷ್ ಟ್ರಾನ್ಸ್ಲೇಷನ್. ಓಕೆ. Me wake up in the morning, washing face, chain, bright shining. When I plan to meet Varu, hit. Unfortunately, Varu comes suddenly. Will she watch it or she go away? Goober putting. ಸರ್ ಇದು ಯಾವ್ದು ಸರ್ ಭಾಷೆ? ಇಂಗ್ಲಿಷ್ ಕಣ. ಸುಮ್ಮನೆ ನೀನು ಕರೆಕ್ಟ್ ಆಗಿ ಹೇಳ್ತಾರೆ. ನೀನ್ ಹೇಳು ತುಜ. ಬೆಳಿಗ್ಗೆ ಏನಂತೆ ನೀನು? ಮಾರ್ನಿಂಗ್ ಅದೇನೋ ಚೈನ್ ಅಂದಲ್ಲ. ಅದೇ ನೀನು ಸರಸರ ಅಂತ ಹೋಗ್ತೀನಿ ಅಂದಲ್ಲ, ಅದನ್ನ ಚೈನ್ ಅಂದೆ ನಾನು. ಓ ಲಕ್ಕ ಬ್ರೈಟ್ ಇಟ್ಟ ಈ ಪಟಾಗಿ ಇಟ್ಟಿಟ್ಟು ಅಂದಲ್ಲ. ಹೆಂಗೆ ಕೊಡ ಇವನ್ಗೊಂದು. ಏನಂತ ಹೊಡೆದೆ ನೀನು? ಪಟ್ಟ ಹೊಡೆದೆ. ಇಂಗ್ಲಿಷ್ ಅಲ್ಲಿ ಹೊಡೆಯೋದಕ್ಕೆ ಏನಂತಾರೆ? ಹಿಟ್. ಹೆಂಗ್ ಸೌಂಡ್ ಬಂತು? ಬಂತಲ್ಲ ಪಟ ಹಿಟ್. ಸೂಪರ್ ಸರ್ ನೀವು. ಮತ್ತೆ ಕ್ಯಾಕರ್ಸಿಗೆ ಏನಂತೆ ನೀನು? ವಾಟ್ಸ್ ಇಟ್.
ಇವಾಗ ಕ್ಯಾ ಕರ್ಸಿ ಅಲ್ವಪ್ಪ, ಇವಾಗ ಹಿಂದಿ ಕ್ಯಾ, ಇಂಗ್ಲಿಷ್ ಅಲ್ಲಿ ಏನಂತಾರೆ? ವಾಟ್ ಬಂತಲ್ಲ ವಾಟ್, ಕ್ಯಾ ವಾಟ್. ಹಾ, ಕುರ್ಸಿಗೆ ಏನಂತಾರೆ? ಕುರ್ಸಿ. ಕುರ್ಸಿ ಕುರ್ಸಿ ಕುರ್ಸಿ. ಹಾ, ಸಿಟ್ ಬಂತಲ್ಲ ವಾಟ್ ಸಿಟ್, ಕ್ಯಾ ಕುರ್ಸಿ. ನೀನು ಇದೆಯಾ ನೀನು? ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟ ನೋಡಿ ಅವನು. ಅವಾಗಲಿಂದ ಗೆಸ್ಟ್ ಗಳು ಮಾತಾಡ್ತಿಲ್ಲ, ಒಂಚೂರು ಮಾತಾಡ್ತೀನಿ. ಸರ್ ನಮಸ್ಕಾರ ಸರ್. ಹಿಂಗೆ ನೀವು ಎಷ್ಟು ಪಾರ್ಟ್ ಗಳು ಇನ್ನು ಮುಂದಕ್ಕೆ ಮಾಡಿದಿರಾ ಸರ್? 1 ಮಾಡಿದ್ರಿ, 2 ಮಾಡಿದ್ರಿ, ಈಗಾಗಲೇ 3 ಅಂತ ಇದ್ದೀರಾ. ಇನ್ನು 4 5 ಏನಾರು ಮಾಡಿದಿರಾ? 3 ಲಾಸ್ಟಾ? ಸರ್ ಆಲ್ ದಿ ಬೆಸ್ಟ್ ಮೇಡಮ್, ಆಲ್ ದಿ ಬೆಸ್ಟ್ ಮೇಡಮ್, ಆಲ್ ದಿ ಬೆಸ್ಟ್. ಸರ್ ನಿಮ್ಮ ಹತ್ರ ಒಂದ್ ಪ್ರಶ್ನೆ ಸರ್. ಹೇಳಪ್ಪ. ನನ್ಗೆ ಹೊರಗಡೆಯಿಂದ ಬತ್ತಾ ಯಾರೋ ಒಬ್ರು ಹೇಳಿದ್ರು, ನೀವು ಈ ಪಿಕ್ಚರ್ ಅಲ್ಲಿ ಆಕ್ಟಿಂಗ್ ಮಾಡಿದಿರಲ್ಲ, ಅದನ್ನ ಒಂಚೂರು ಹೇಳ್ಕೊಡಕ್ ಹೇಳಿ, ಯಾರಿಗೂ ಹೇಳಕ್ ಹೋಗ್ಬಿಡಿ, ಸೀಕ್ರೆಟ್ ಆಗಿ ಕೇಳಿ ಅಂದ್ರು. ಅದೆಲ್ಲ ಹೇಳ್ಕೊಡಂಗಿಲ್ವಲ್ಲ ಸರ್. ಈ ಪಿಕ್ಚರ್ ಅಲ್ಲಿ ಆಕ್ಟಿಂಗ್ ಮಾಡಿದಿರಲ್ಲ, ಹೇಳ್ಕೊಡಿ. ಹೇಳ್ಕೊಳ್ಳಬೇಕೀಗ. ಹೌದೌದು, ಅವರೇ ಕೇಳಿದ್ದು. ಏನ್ ಹೇಳ್ಕೊಡ್ಬೇಕಪ್ಪ? ಹೇಳಕ್ ಬೇಡ ಅನ್ಕೊಂಡಿದ್ದೆ, ನೀವೇ ತಗ್ಲಾಕೊಂಡ್ರಿ. ಅಲ್ಲಿ ಆಚೆ ಬತ್ತ ಮೆತ್ತ ಕಿವಿಲಿ ಅದ್ ಹೆಂಗೆ ಏನು ಅಂತ ಹೇಳಿಸ್ಕೊ. ನಾನು ಅಂದ್ರು ಬನ್ನಿ ಒಳಗೆ ಇಲ್ಲ ಇಲ್ಲ ಇಲ್ಲ. ಈಗ ಮುಂದೆ ಏನ್ ಹೇಳ್ಕೊಡ್ತೀರಾ ನಮ್ಗೆ? ಇಲ್ಲಪ್ಪ. ಆ ಆಕ್ಟಿಂಗ್ ನೀನ್ ಹೇಳ್ಕೊಟ್ರು ನೀನ್ ಅವ್ರಿಗೆ ಹೇಳ್ಕೊಳಕ್ ಆಗಲ್ಲ. ಯಾಕೆ ಹೇಳು? ಯಾಕೆ? ಅವ್ನ್ ಮಾಡಿರೋದು ಗಂಡಸರ ವಿಷಯ ಸರ್. ಅದು ಗಂಡಸರ ವಿಷಯ ಅಂತ ಹೇಳ್ಕೊಡಕ್ ಆಗಲ್ಲ ನಿಮ್ಗೆ. ಸಾರಿ ಸರ್. ಇನ್ನೂ ಏನಾದ್ರು ಬೇಕಿತ್ತಪ್ಪ ನಿಮ್ಗೆ? ಇದು ಬಿಸಿಬೇಳೆ ಬಾತು, ಗೊತ್ತಾಯ್ತಪ್ಪ, ಗೊತ್ತಾಯ್ತು. ಬಾರ, ಏನ್ ಹೇಳ್ದಂತ ಅಲ್ಲಿ ಒಳಗೆ ಹೇಳ್ತೀನಿ ಬಾ. ಕುರಿ ಸರ್, ಲಾಸ್ಟ್ ಅಲ್ಲಿ ಒಂದೇ ಒಂದು ಇಂಗ್ಲಿಷ್ ಅಲ್ಲಿ ಏನಾರ ಮಾತಾಡ್ಬಿಟ್ಟು ಹೋಗಿ. ವಾಟ್ ಈಸ್ ಯುವರ್ ನೇಮ್? ಅವ್ರ ಹೆಸರು ನಾನು ಹೇಳ್ತೀನಿ, ಇಂದ್ರಜಿತ್. ಮೇಷ್ಟ್ರು ಸರ್ ಬೇಕಿತ್ತಾನೆ ನಿಂಗಿದು? ಪಡ್ಕೊಂಡೆ ತಾನೆ ನಿನ್ಗೆ? ಡಬ್ಬ ನನ್ ಮಗನೆ. ಇಂಗ್ಲಿಷ್ ಅಂತ ಹೋದ್ರೆ ಹಿಂಗೆ ಆಗೋದು. ಫಸ್ಟ್ ಹೋಗ್ಬಿಟ್ಟು ಕನ್ನಡ ಕರೆಕ್ಟ್ ಕಲ್ತ್ಕೊಂಬ ಹೋಗು. ಆಯ್ತು ಸರ್. ನಾನೇನಾರು ಇಂಗ್ಲಿಷ್ ನಿಮ್ ಕೈಲಿ ಹೇಳಿಸ್ಕೊಂಡ್ಬಿಟ್ಟು ನನ್ನ ಲವರ್ ಹತ್ರ ಹೋಗಿ ಕಿಸ್ ಅಂತ ಕೇಳಿದ್ರೆ ಕೆರ ಕೈಗೆ ತಗೋತಾಳೆ. ಅಯ್ಯಪ್ಪ ಏನ್ ರುಬ್ಬಿದ್ರು ಅಮ್ಮ. ಹಾ, ಇನ್ನೊಂದು ಈ ಒಂದು ಸಿನಿಮಾದಲ್ಲಿ ನಮ್ಮ ಪೂಜಾ ಗಾಂಧಿ ಅವರ ಗೆಟಪ್ ನೀವು ನೋಡಿದಿರಾ? ಇಟ್ಸ್ ಒಂಥರ ವಿಭಿನ್ನವಾಗಿದೆ. ಆ ಗೆಟಪ್ ಹಾಕೊಂಡು ತಾವು ಕಾಫಿ ಡೇಗೆ ಹೋಗಿದ್ದ ಪ್ರಸಂಗ ತುಂಬಾ ಚೆನ್ನಾಗಿದೆ ಅಲ್ಲ? ಹೌದು, ಆಕ್ಚುಲಿ ಪಾರ್ಟ್ 1 ಅಲ್ಲಿ ಶೂಟಿಂಗ್ ಮಾಡಿದಾಗ ಮೈಸೂರಲ್ಲಿ, ಸೊ ನಾನು ಮಕ್ರಂದ್ ಮತ್ತೆ ಮಕ್ರಂದ್ ಫ್ರೆಂಡ್ ಆಕ್ಚುಲಿ ಪ್ಯಾಕಪ್ ಆದ್ಮೇಲೆ ತುಂಬಾ ಹಶು ಆಗ್ತಾ ಇತ್ತು. ಓಕೆ, ಕಾಫಿ ಡೇಗೆ ಹೋಗ್ಬಿಡೋಣ ಅಂತ. ಸೊ ಅದೇ ಗೆಟಪ್ ಅಲ್ಲಿ ನಾವು ಕಾಫಿ ಡೇಗೆ ಹೋಗ್ಬಿಟ್ಟಿದೀವಿ. ಅದೇ ಸೀರೆ ಅಂಡ್ ಅದೇ ತರ ಕೂದ್ಲು ಅಂಡ್ ಫುಲ್ ಫೇಸ್ ಅಲ್ಲಿ ಬ್ಲಾಕ್ ಇದೆ ಎಲ್ಲ. ನಾನು ಮಕ್ರಂದ್ ದೇಶಪಾಂಡೆ ಅಂಡ್ ಅವ್ರ ಫ್ರೆಂಡು. ಸೊ ಅಲ್ಲಿ ಹೋದ ತಕ್ಷಣ ದಟ್ ವೇಟ್ರೆಸ್ ವಾಸ್ ಲೈಕ್, ಎಕ್ಸ್ಕ್ಯೂಸ್ ಮೀ, ವೇಟ್, ವೇರ್ ಆರ್ ಯು ಗೋಯಿಂಗ್ ಅಂತ. ಯುನೋ ಐ ವಾಸ್ ಲೈಕ್, ಅರೆ ವೇಟ್, ನಾನು ಪೂಜಾ ಗಾಂಧಿ. ಲೈಕ್ ಓಕೆ. ಅಂಡ್ ನಾನು ಮಾತಾಡೋದ್ ಮೇಲೆ ಅವಳಿಗೆ ಗೊತ್ತಾಯ್ತು. ಓಕೆ, ದಟ್ then I told her that ನಾವು ಶೂಟಿಂಗ್ ಇಂದ ಬಂದಿದೀವಿ. ಬಟ್ ಗುಡ್ ಥಿಂಗ್ ಏನಂದ್ರೆ, she did not recognize ಪೂಜಾ ಗಾಂಧಿ or ಮಕರಂದ್ ದೇಶಪಾಂಡೆ. She could see the characters, you know. So it was like good thing. Yeah. ಸುಬ್ಬು ಸರ್ ಹೇಳಿ ಸರ್. ಬೇರೆ ಬೇರೆ ಲ್ಯಾಂಗ್ವೇಜ್ ಎಲ್ಲ ಈ ಪಿಕ್ಚರ್ ಅಲ್ಲಿ ನೀವು ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡ್ಕೊಂಡು ಡೈಲಾಗ್ ಹೊಡೆದಿರಲ್ಲ, ಬಿಡಿ ಸರ್ ಒಂದು. ಸಮೇ ಕುಡಿಯಕ್ ಒಂದ್ ಗ್ಲಾಸ್ ನೀರ್ ಕೊಡ್ತೀರಾ ಸಮೇ? ಅದು ನನ್ ಡೈಲಾಗ್. ಜೊತೆಗೆ ನಾನು ಒಂದ್ಸತಿ ಹೇಳಿದೀನಿ. ಯಾವಾಗ ಹೇಳಿದಿನಿ? ಹೌದಾ? ಹೌದು. ಅಂಡ್ ಈ ಸಿನಿಮಾದಲ್ಲಿ ಡೈಲಾಗ್ಸ್ ತುಂಬಾ ಕಮ್ಮಿ. ಡೈಲಾಗ್ ಬಹಳ ಕಮ್ಮಿ. ಅಪ್ಪ ಮಗಳು ಚಿಕ್ಕ ಮುನಿಯಾ ಮತ್ತೆ ಲಕ್ಷ್ಮಿ ಕ್ಯಾರೆಕ್ಟರ್ ಒಂದ್ ಡಾಬಾದಲ್ಲಿ ಕುತ್ಕೊಂಡು ಟೀ ಕುಡಿತಾ ಇರ್ತಾರೆ. ಮಗಳ ಹತ್ರ ಬಿಡಿ ಇಸ್ಕೊಂಡು ಸೇರ್ತೀನಿ ನಾನು. ಲಕ್ಷ್ಮಿ ಬಿಡಿ ಇವೆ ಅಂತ. ಅಲ್ಲ, ನೀವಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಪೂಜಾ ನನ್ಗೊಂದ್ ಮಾತು ಹೇಳಿದ್ರು. ಫಸ್ಟ್ ಪಾರ್ಟ್ ಅಲ್ಲಿ ಸೆಕೆಂಡ್ ಪಾರ್ಟ್ ಅಲ್ಲಿ ಅವರೇ ಅಪ್ಪ ಅಂತ ಗೊತ್ತಿರ್ಲಿಲ್ವಂತೆ. ಥರ್ಡ್ ಪಾರ್ಟ್ ಅಲ್ಲಿ ಅವ್ರ ಅಪ್ಪ ಅಂತ ಗೊತ್ತಾಯ್ತಂತ. ಪಾರ್ಟ್ 3 ಅಲ್ಲಿ ನನಗೆ ಗೊತ್ತಾಯ್ತು ದಟ್ ಈಸ್ ಮೈ ಡ್ಯಾಡಿ ಇನ್ ದ ಮೂವಿ ಅಂತ. ರನ್ನಿಂಗ್ ಮಾಡೋ ಮುದ್ದೆ ನೆನ್ನೆ ಜಾರಿ ಬಿದ್ದೆ, ಮೆಟ್ಲನಾದ್ರೂ ಹತ್ತಿ ಕಾಲು ನೋವು ಹೆಂಡ್ತಿ, ಸ್ಕಿಪ್ಪಿಂಗ್ ಮಾಡೋ ಮುದ್ದೆ ನೆಲ ಯಾಕೋ ಒದ್ದೆ, ವೇಸ್ನಾದ್ರೂ ಎತ್ತಿ ಕೈ ನೋವು ಹೆಂಡ್ತಿ, ಬಸ್ಕಿ ಹೊಡಿಯೋ ಮುದ್ದೆ ಯಾಕೋ ತುಂಬಾ ನಿದ್ದೆ, ಊಟಕ್ಕೆ ಬಾರೋ ಮುದ್ದೆ, ಈಗಲೇ ಓಡಿ ಬಂದೆ, ಎಲ್ಲಿ ಹೆಂಡ್ತಿ, ಏಯ್ ನೀನು ನನ್ನ ನೋಡಿ ಉಗಿತೀಯೇನೆ?
ಅಣ್ಣ ಅಣ್ಣ ಅದಕ್ಕೆ ನಿಮಗೆ ಮಕ್ಕೋಗಿತ್ತಿದ್ರಲ್ಲ ಅವಾಗ ನಾನು ಸುಮ್ನೆ ಇದ್ರೆ ಅವ್ರಿಬ್ರ ಮನ್ಸಿಗೆ ಬೇಜಾರಾಗುತ್ತೆ ಅಂತ ನಾನು ಸೇರ್ಕೊಂಡು ಹೋಗುದೇ ಅಷ್ಟೇ. ಬೇಕಂತ ಹೋಗಿಲ್ಲ ರೀ ನಿಮ್ ಮನೆಗೂ. ಅಲ್ಲ ಕಣ ನೋಡಿ ಯಾರು ಉಗಿಯಕ್ಕಾಗತ್ತಾ? ಯಾಕೆ ಉಗಿಯಕ್ಕಾಗಲ್ಲ? ಯಾಕಂದ್ರೆ ಇವನ್ ಮಕ್ಕುಗಿಯೋದಕ್ಕೆ ಅವಳ ಬಾಯಲ್ಲಿ ಎಂಜ್ಲು ಬರಲ್ಲ ಅಂತ ಅವಳು ಹೇಳ್ತಾ ಇರೋದು. ನೀವು ಒಳ್ಳೆ ಕತೆ ಆಯ್ತಲ್ಲ. ಅವನ್ ಕೂಗಿದ್ರೆ ನೀನ್ ಯಾಕಮ್ಮ ನನ್ ಕಾಲ್ ಹಿಡ್ಕೋತಾ ಇದೀಯ? ಅದೇ ಮೇಲಕ್ಕೆ ಅವ್ರ ಕಾಲ್ ಹಿಡಿಯಕ್ ಆಗಲ್ಲ ಅಣ್ಣ. ಯಾಕಮ್ಮ ಹಿಡಿಯಕ್ಕಾಗಲ್ಲ? ಯಾಕೆ? ಕಪ್ಪು ವಾಸನೆ. ಸುಮ್ನೆ ನಿಂತ್ಕೊ ನೀನು. ಅಣ್ಣ ಏನು ಹೆಂಡತಿ ಅಂದ್ರೆ ಏನ್ ಅನ್ಕೊಂಡಿದ್ಯಾ ನೀನು? ಹೆಂಡತಿ ಅನ್ಕೊಂಡಿದ್ದೀನಿ. ಕರ್ಮ. ನಮ್ಮ ಯಜಮಾನ್ರು ನಾನು ನೋಡ್ಕಲಿ. ಹೆಂಡತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಪ್ರಾಣ ಬಿಡು ಅಂತಂದ್ರು ಬಿಟ್ಬಿಡ್ತಾರೆ ಗೊತ್ತಾ ಅಲ್ವೇನ್ರಿ? ನೀನ್ ರೇಷ್ಮೆ ಸೀರೆ ಕೇಳು, ಅಟ್ಲೀಸ್ಟ್ ಕಾಟನ್ ಸೀರೆ ಕೊಡಿಸ್ತೀನಿ. ಫಾರಿನ್ ಟ್ರಿಪ್ ಕೇಳು, ಪ್ರೇಸರ್ ಟೋನ್ ಆದ್ರೂ ತೋರಿಸ್ತೀನಿ. ಆದ್ರೆ ಅವ್ನ ಮೆಚ್ಚೋದಕ್ಕೆ ನಾನು ಡವ್ ಎಲ್ಲ ಮಾಡೋದಕ್ಕೆ ಹೋಗಲ್ಲ. ನಮ್ ತಾಯಣಿಗೂ ನಾನು ಪ್ರಾಣ ಎಲ್ಲ ಕೊಡೋದಕ್ಕೆ ಸಾಧ್ಯನೇ. ಏನೇ ಹೇ ಗಂಡಸ್ರು ಅಂದ್ರೇನೆ ಇಷ್ಟು. ಒಂದ್ ನಿಮಿಷ ಅಮ್ಮ, ನೀನ್ ಏನಮ್ಮ ನೀನ್ ಗೆಟಪ್ ಇದೇನಮ್ಮ ಇದು ಹಿಂಗ್ ಬಂದಿದ್ಯಾ ನೀನು? ಮಾತಾಡ್ಲಾ? ಮಾತಾಡು. ನಮ್ಮ ಯಜಮಾನ್ರು ಬಟ್ಟೆ ಮಾತ್ರ ಬದಲಾಯಿಸ್ಕೊಂಡ್ ಬಾ ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ತೆಗಿಯಕ್ಕೆ ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲನಾ, ಅದಕ್ಕೆ ಈ ತರ ಇದ್ದೀನಿ. ಚೆನ್ನಾಗಿದೆ. ಅಲ್ಲ ಕಣ ಮುದ್ದೇಶ, ಹೌ ಟು ಲರ್ನ್ ಫಸ್ಟ್ ನೈಟ್ ಇನ್ 30 days ಅಂತ ಪುಸ್ತಕ ಓದಕ್ಕಾಗುತ್ತೆ. ಹೆಂಡತಿ ಹೆಂಗ್ ನೋಡ್ಬೇಕು, ಹೆಂಡತಿ ಹೆಂಗ್ ನೋಡ್ಕೋಬೇಕು ಅಂತ ಪುಸ್ತಕದಲ್ಲಿ ಓದಕ್ಕಾಗಲ್ವಾ? ನಿನ್ ಜನಮಕ್ಕೆ ಇಷ್ಟು ತುಂಬು ಸಭೆನಲ್ಲಿ ಗಂಡನ್ ಮಾನ ಹರಾಜ್ ಆಗ್ತಾವ್ರೆ. ಕೇಳ್ಕೊಂಡು ಒಳಗೊಳಗೆ ಕಿಸ್ಕಿಸಿ ಕಿಸಿತಾ ಇದೀಯಾ? ಇಲ್ಲ ರೀ, ಫ್ಲೋಲ್ ನಗು ಬಂದ್ಬಿಡ್ತು, ನಕ್ಬಿಟ್ಟೆ ಅಷ್ಟೇ. ಹೋಗಿ ಹೋಗಿ ಈ ಸಡೆ ನನ್ನ ಮಗನಿಗೆ ಇಂಥ ಸಂಪನ್ನೆ ಸಿಗ್ಬೇಕಾಗಿತ್ತಾ? ಏನಂದೆ ಬಾವಾ? ನಾನು ಸಡೆ ನನ್ನ ಮಗನ? ಸಡೆ ಲೇ ಎಡ್ತಿ, ನಾನು ಸಡೇನೆ? ನಮ್ ಬಾವ ಸಡೆ ಅಂತ ಅವನೇ ನನಗೆ, ಅವನ್ನೇ ತಿರುಗಿ ಸಡೆ ಅಂತ ಬಯ್ಯೆ. ಅಯ್ಯಯ್ಯೋ ತಪ್ಪು, ನಾನ್ ಆತರ ಎಲ್ಲ ಬೈಯಲ್ಲಪ್ಪ. ಬೈದ್ಯ ಇಲ್ವೋ? ಬೈಯಲ್ಲ ರೀ. ನೋಡೆ, ಇವನು ಎಮೋಷನಲ್ ಅತ್ಯಾಚಾರ ಮಾಡ್ತೀನಿ. ಬೈಲಿ ನೀನೇನ್ ತಲೆ ಕೆಡಿಸ್ಕೊಳ್ದಕ್ ಹೋಗ್ಬೇಡ. ನಾನಿದ್ದೀನಿ, ಅವ್ನ್ ಏನ್ ಮಾಡಿದ್ರೆ ನಾನ್ ತಿರುಗಿಸ್ ಬಾರಿಸ್ತೀನಿ. ಯಾಕೆ ಟೆನ್ಷನ್ ತಗೋತೀನಿ? ಆರಾಮಾಗಿರೋ. ಲೇ ಎಡ್ತಿ, ಮತ್ತೆ ಹೇಳ್ತಾ ಇದ್ದೀನಿ, ಏ ಸಡೆ ನನ್ನ ಮಗನೇ ಅಂತ ಅವನಿಗೆ ತಿರುಗಿಸಿ ಬಯ್ಯೆ. ಎತ್ತಾಳೆ ನನ್ನ ಮಗನೇ, ನಿನ್ನ ನೀನ್ ಏನೋ ಅನ್ಕೊಂಡಿದ್ಯಾ? ನೀನೇನ್ ದೊಡ್ಡ ಉಸ್ತಾದ ಅಲ್ಲ, ಯಾರ ಜೊತೆ ಹೇಗಿರ್ಬೇಕು ಅಂತ ಗೊತ್ತಿಲ್ವೇನೋ ನಿನ್ಗೆ? ಲೇ ತಡೆ, ಇನ್ನೊಂದ್ಸಲ ಹೀಗೆ ಆಡ್ತಾ ಇರೋ. ಇವತ್ತಲ್ಲ ನಾಳೆ ನಿನ್ನ ಕೈ ತೆಂಗಿನ ಚುಪ್ ಕೊಡ್ಲಿಲ್ಲ ಅಂದ್ರೆ ನಾನು ಕಮಲ ಮನೋಹರಿನೇ ಅಲ್ಲ. ಗೊತ್ತಾಯ್ತೇನೋ ತಡೆ ನನ್ನ ಮಗನೇ? ಯಾಕ್ರಿ ಹಾಗೆ ನೋಡ್ತಾ ಇದ್ದೀರಾ? ಲೇ ಏನೇ ಮಾಡ್ದೆ ನೀನೀಗ? ನೀವೇನ್ ಹೇಳಿದ್ರು ಅದನ್ನೇ ಮಾಡ್ದೆ. ನೀವು ತಾನೇ ತಿರ್ಗಿಸ್ ಬೈಯಿ ಅಂದ್ರಿ, ಅದಕ್ಕೆ ಅಣ್ಣನ್ ಕಡೆ ಹೋದೆ, ತಿರುಗ್ದೆ, ಬೈದೆ. ಆದ್ರೂ ಸೂಪರ್ ಆಗಿ ಬೈದೆ ಬಿಡಮ್ಮ ನೀನು. ಸೂಪರ್, ಎಕ್ಸ್ಟ್ರಾರ್ಡಿನರಿ ಆಗಿ ಬೈದೆ, ಮೆಚ್ಚಿದೆ ನಿನ್ನ. ಸಡೆ ಅಂತ ಬೈಯಿಂದೆ ನೀನು ಎಡೆರಡು ರಂಜಿ ಬೈದಿದ್ದಾನೆ ನನಗೆ. ನಿಜ ಹೇಳು, ಇದೆಲ್ಲ ನಿಮ್ ಬಾವು ತಾನೇ ಬೈದಿದ್ದು? ರೀ, ನಿಮ್ಮನ್ನ ಯಾರಾದ್ರೂ ಬೈಯಕ್ಕಾಗತ್ತೇನ್ರಿ? ನಿಮ್ ತಾತ ನನಗೂ ನಾನ್ ನಿಮ್ನ ಬೈಲಿಲ್ಲ. ನಮ್ ತಾತ ಸತ್ತೋಗ್ರೆ ಬಿಡೆ. ನಿಮ್ ಮನೆಗೂ ನಾನ್ ನಿಮ್ನ ಬೈಲಿಲ್ಲ. ಇವನು ಸತ್ತೋಗ್ತಾನ್ ಬಿಡು. ಸುಮ್ನಿದ್ರೆ ಸರಿ. ಲವ್ ಕೋತಿಗಳ, ಆಗ್ಲಿಂದ ಏನೋ ಕೆಲ್ಸಕ್ಕೆ ಬರ್ತಾ ಇರೋದೆಲ್ಲ ಮಾತಾಡ್ತಾ ಇದ್ರಲ್ಲ, ಏನ್ ಇದನ್ನೆಲ್ಲ ಯಾಕೆ ತಗೊಂಬಂದ್ ಇಲ್ಲಿ ವರ್ಕೌಟ್ ಮಾಡ್ತಾ ಇದ್ರಿ? ಅದನ್ನ ಹೇಳ್ಬಿಟ್ಟು ತೊಲಗಿ. ರೀ, ಏನ್ ಗೊತ್ತಾ, ನಾನು ನಮ್ಮ ಉದ್ದೇಶಣ್ಣ ಮತ್ತೆ ನನ್ನ ನಾದ್ನಿ ಕಮಲ ಮನೋಹರಿ ಎಲ್ಲ ಸೇರ್ಕೊಂಡು ಬಾವಿಗೆ ಬೀಳ್ತಾ ಇದೀರಾ. ನಾವ್ 3 ಜನ ಸೇರ್ಕೊಂಡು ಜುಮ್ ಶುರು ಮಾಡಿದೀವಿ. ಜುಮ್ ಅಂದ್ರೆ ಏನಾ? ಜುಮ್ ಅಂದ್ರೆ ಗೊತ್ತಿಲ್ವಾ? ಏನ? ಅದೇ ಬಾವಾ, ಈ ಇಪ್ಸ್ ಹೊಡಿತಾರಲ್ಲ, ಇಪ್ಸು. ಅಣ್ಣ, ಅದು ಹಿಪ್ಸ್ ಅಲ್ಲ, ಡಿಪ್ಸು. ಅಬ್ಬಾ, ಇಪ್ಸ್ ಇಂದನೇ ಡಿಪ್ಸ್ ಹೊಡಿತಾನೆ. ಜುಮ್ ಅಲ್ಲ ಕಣದು, ಜಿಮ್. ಅವ ವರ್ಕೌಟ್ ಮಾಡಿದ್ಮೇಲೆ ಮೈ ಜುಮ್ ಜುಮ್ ನಕ್ಕಿಲ್ವಾ? ಅದನ್ನ ಜುಮ್ ಅಂತಾನೆ ಒಟ್ಟಿಗೆ ಸೇರಿಸಿ ಹೇಳ್ಬಿಟ್ಟು ಅಷ್ಟೇ ಬಿಟ್ಟಾಕು. ಈ ಮನೆ ಐಡಿಯಾ ತಮ್ಗೆ ಯಾರು ಕೊಟ್ಟಿದ್ದು? ಇನ್ಯಾರ್ದು ಬಾವಾ? ನಂದೆ. ಮದುವೆ ಆದ್ಮೇಲೆ ನನ್ನ ಕಾಲ್ ಮೇಲೆ ನಿಲ್ಬೇಕು ಅನ್ನೋ ಹಠ ಇತ್ತು. ಅದಕ್ಕೆ BBAH ಜಿಮ್ ನ ಓಪನ್ ಮಾಡ್ಬಿಟ್ಟಿದೀವಿ. BBAH? ಏನೋ ಇದು ಹೌಸಿಂಗ್ ಬೋರ್ಡ್ ಕಾಲನಿ ಮನೆ ಅಡ್ರೆಸ್ ಇದ್ದಂಗಿದೆಯಲ್ಲ? ಇಲ್ಲಣ್ಣ, ಇದು ಜಿಮ್ ಹೆಸ್ರೆ.
ಇಡೀ ರಾತ್ರಿ ನಮ್ಮನೆಯವರು ನಿಮ್ಮನೆಯವರು ಕೂತ್ಕೊಂಡು ಹುಡುಕಿ ಕಷ್ಟಪಟ್ಟು ಜಿಮ್ ಗೆಟ್ಟಿರೋ ಹೆಸರು. ಕರೆಕ್ಟ್. BBAH. ಹಾಗಂದ್ರೇನ್ರಿ? ಏನ್ BBAH ಅಂದ್ರೆ? BBAH ಅಂದ್ರೆ ಬಗ್ಗಿಸ್ಕೊಂಡ್ ಬನ್ನಿ ಎತ್ಕ ಹೋಗಿ ಅಂತ. ಹಿಂಗೆ ಹೆಸರಿಟ್ರೆ ಜನ ಬರಲ್ಲ. ಮತ್ತೆ ಅವ್ರ ಕಾಲಲ್ಲಿ ಹಾಕಿದ್ರೆ ಎಕ್ಟ ಬರ್ತದಷ್ಟೇ. ಅಯ್ಯಯ್ಯೋ ಆತರ ಮಾತ್ರ ಆಗ್ಬಾರ್ದು ಅಣ್ಣ. ಈ ಹೆಸರು ಚೆನ್ನಾಗಿಲ್ಲ ಅಂದ್ರೆ ಬೇರೆ ಯಾವ್ದಾದ್ರು ಹೆಸರು ಇಡಿ. ನೀವ್ ಇಟ್ಟಿದ ಹೆಸರನ್ನ ನಾವ್ ಇಟ್ಕೋತೀವಿ. ಅವನೇನೆ ಕೇಳ್ತೀನಿ, ನಾನು ಅವ್ನ್ ಕೇಳ್ತೀನಿ. ನಿನ್ನ ಗಂಡ ಕೆಲ್ಸಕ್ಕೆ ಬರ್ದಿರೋ ಕೆಲ್ಸ ಮಾಡಿದ್ರು ಅದ್ರಲ್ಲೊಂದು ಅರ್ಥ ಇರ್ತದೆ. ಬಗ್ಗಿಸ್ಕೊಂಡ್ ಬನ್ನಿ ಎತ್ಕೊಂಡು ಹೋಗಿ ಅನ್ನೋದ್ರ ಅರ್ಥ ಅವ್ನಿಗೇನೇ ಗೊತ್ತು. ಏನಪ್ಪ ಓ ಕೇಳ್ಕೊ ಹಿಂಗೆ. ಅಯ್ಯೋ ನಮ್ದೇ ಹಿಂಗದಲ್ಲ ಅಂತ ತಲೆ ಬಗ್ಗಿಸ್ಕೊಂಡ್ ಬಂದವರು ವಾಪಸ್ ಹೋಗುವಾಗ ಹಿಂಗೋಯ್ತಾರೆ. ಹಿಂಗೆ ಹೊಟ್ಟೆ ಎತ್ಕೊಂಡು ಅಲ್ಲ ಹಿಂಗೆ ಹಿಂಗೋಯ್ತಾರೆ. ವಾವ್ ನಾವ್ ಹಿಂಗಾಗೋದಲ್ಲ ಅಂತ ತಲೆ ಎತ್ಕ ಹೋಯ್ತಾರೆ ಬಾವಾ. ಇದನ್ನ ನಾನು ಹೇಳಿದ್ದು ಹೆಂಗೆ ನಾನು ಐಡಿಯಾ ಬಾವಾ. ಬಗ್ಗಿಸ್ಕೊಂಡ್ ಬೇಜಾರು ಮಾಡ್ಕೊಂಡ್ ಬರೋರು ಎತ್ಕೊಂಡು ಹೋಯ್ತಾರೆ ಅಂತ. ವಾವ್ ಸಕಲಾಗಿದೆ. ಸೇಮ್ BBAH ಹೆಂಗದೆ ಬಾವಾ. ಸೇಮ್ BBAH ತರನೇ ಇದೆ. ಅಂದ್ರೆ ಬಗ್ಗಿಸ್ಕೊಂಡ್ ಬಡಿತಾರೆ ಎತ್ಕೊಂಡು ಹೋಯ್ತಾರೆ ಅಂತ. ನಾನು ಮಾಡ್ಕೊಂಡ್ರ BBAH ಅಂತ. ಕೋಚ್ ಅವನ ಇದಕ್ಕೆ? ನಾನೇ ರೀ, ನಾನ್ ಏರೋಬಿಕ್ಸ್ ನ ಟೀಚ್ ಮಾಡ್ತೀನಿ. ಯಾರೋ ಬಿಟ್ಟಿರೋ ಬಾಲ್ ತಗೊಂಬಂದ್ಬಿಟ್ಟು ಏರೋಬಿಕ್ಸ್ ಎಲ್ಲ ನೀನ್ ಹೇಳ್ಕೊಡ್ತೀಯ. ನೀನೇನಮ್ಮ ಮಾಡ್ತೀಯಾ? ಅಯ್ಯಯ್ಯೋ ನಾನು ಏನ್ ಮಾಡ್ಬೇಕು ಅಂತ ಇನ್ನು ನಮ್ಮ ಯಜಮಾನ್ರು ಪರ್ಮಿಷನ್ ಕೊಟ್ಟಿಲ್ಲ ರೀ. ನಾನು ಏನ್ರಿ ಮಾಡ್ತೀನಿ? ಕಾಡಲ್ಲಿ ಹೇಳ್ಕೊಡ್ತಾಳ ಬಾವಾ. ಆಟ ಆಡೋ ಕಾರ್ಡು ಅಲ್ಲ ಬಾವಾ, ಕಾಡಲ್ಲಿ ಹೇಳ್ಕೊಡ್ತಾಳೆ. ಕಾಡ್ ಫಾರೆಸ್ಟ್. ಅದಲ್ಲಪ್ಪ, ಕಾಡ್ ಗೊತ್ತಿಲ್ಲ ಬಾವ ನಿಂಗೆ? ಏನು ಈ ಸ್ಟ್ಯಾಂಡ್ ಹಾಕಿರೋ ಸೈಕಲ್ ಇರ್ತಲ್ಲ, ತುಳಿತಾ ಇರ್ತಾರೆ ಹಿಂಗೆ ತುಳಿತಾ ಇರ್ತಾರೆ. ಸ್ಟ್ಯಾಂಡ್ ಹಾಕಿರೋ ಸೈಕಲ್ ಕಾರ್ಡ್ ಅಲ್ಲ ಕಣ, ಅದು ಕಾರ್ಡಿಯೋ ಸೆಗ್ಮೆಂಟ್. ಅದು ಕಾರ್ಡಿಯೋ. ಅದೇ ಹೇಳ್ಕೊಡ್ತಾಳೆ. ವೆರಿ ಗುಡ್. ಮತ್ ನೀನು? ನಾನು ಈ ಜಿಮ್ಗೆ ಟೈಪ್ ರೈಟರ್ ಬಾವ. ಟೈಪ್ ರೈಟರ್ ಕುಟ್ಕೊಂಡ್ ಕೂತಿರ್ತೀಯ ಅಲ್ಲಿ. ಅಲ್ಲ ರೀ ಅಣ್ಣ, ಟೈಪ್ ರೈಟರ್ ಅಲ್ಲ, ಪ್ರೊಪ್ರೈಟರ್. ಅದೇ ಪ್ರೊಪ್ರೈಟರ್. ಪ್ರೊಪ್ರೈಟರ್ ಕಮ್ ಬಾಯ್ ಮೌತ್. ಮುಚ್ಕೋ, ಬಾಯ್ ಮುಚ್ಕೋ. ಕರೆಕ್ಟ್ ಆಗಿದೆ. ಅಲ್ಲ ಬಾವ, ಬಾಯ್ ಮುಚ್ಚ ಬಾವ. ಅಯ್ಯೋ ರೀ, ಅವ್ರು ಹೇಳ್ತಾ ಇರೋದು ಹೆಡ್ ಕೋಚ್, ಚೀಫ್ ಕೋಚ್ ಅಂತ. ಹೆಡ್ ಕೋಚ್. ಎರಡನ್ನು ಚಾಯ್ ತಲ ಬಿಟ್ಟಾಕಪ್ಪ ನೀವು. ಸುಮ್ನೆ ಕೆಣಿಕ ಕೂತ್ಕೋಬೇಡಿ. ನೋಡಿ ಸಾ, ಎಲ್ಲಾ ಸ್ಪೆಷಲ್ ಸೆಲೆಬ್ರಿಟಿಗಳಿಗೆಲ್ಲ ಸೆಲೆಬ್ರಿಟಿ ಅದೇ ಹೇಳ್ದಪ್ಪ. ನಿನ್ ಕಿವಿ ಏನೋ ಪ್ರಾಬ್ಲಮ್ ಅದೇ. ಸೆಲೆಬ್ರಿಟಿಗಳಿಗೆಲ್ಲ ಒಂದು ಇದದೆ, ಒಂದು ಸ್ಪೆಷಲ್ ಆಫರ್ ಅದೇ ಸಾ ಎಲ್ಲಾರ್ಗು ನಮ್ ಜಿಮ್ದು. ನೀವೆಲ್ಲ ಕಲ್ತ್ಕೋಬೇಕು. ತಿಂಗಳಿಗೆ ಎಷ್ಟು ವೆಯ್ಟ್ ಗೇನ್ ಮಾಡಿಸ್ತೀಯಾ? ಎಲ್ಲಿದ್ದೀರಾ ನೀವು? ತಿಂಗಳಿಗೆ ವರ್ಷದೆ ಇದ್ರ ಮಾತೇ ಇಲ್ಲ ರೀ. ನಮ್ ಜಿಮ್ ಬಂದು ಅಡ್ಮಿಷನ್ ಆಗಿದ್ದ ತಕ್ಷಣ, ಅಂದ್ರೆ ವೇಟ್ ಗೇನ್ ಪ್ಯಾಕೇಜ್ ತಗೊಂಡಿದ ತಕ್ಷಣ ಒಂದೇ ನಿಮಿಷದಲ್ಲಿ ತೂಕ ಜಾಸ್ತಿ ಮಾಡ್ತೇವೆ ಗೊತ್ತಾ? ಒಂದೇ ನಿಮಿಷದಲ್ಲಿ ಒಟ್ಟು ತುಂಬಾ ತಿನ್ನಿಸ್ಬಿಡ್ತೀರಾ? ಡೆಮೋ ಕೊಡೋಣ ಬಾಬಾ, ಡೆಮೋ ಕೊಡೋಣ. ನೋಡ್ತೀಯಾ? ಮುನಿಗೆ ವೆಯ್ಟ್ ಗೇನ್ ಮಾಡ್ಸೋಣ ಬಾ. ವೆಯ್ಟ್ ಗೇನ್ ಮಾಡ್ಸೋಣ. ಏನ್ ದಪ್ಪ ಇಲ್ವಲ್ಲಪ್ಪ. ವೆಯ್ಟ್ ಗೇನ್ ಮಾಡ್ತಾರೆ. ಡೀಟೇಲ್ಸ್ ಹಾ. ಹೆಸರು ಬರ್ಕೋ ಕಮಲ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು ಸರ್? ಮುನಿ ಅಂತ. ಏಜ್ ಸರ್? 40. 30 ಸರ್. 30. ಪಿಜ್ಜಾ ಮರಿಬೇಡ, ಬಂದ್ಲು ಪೀಸ್ ಕಟ್ಟಿಸ್ಕೋ. ಪಿಜ್ಜಾ ಅಣ್ಣ ಪೀಸ್ ಕೊಡಿ ಅಣ್ಣ. ಪೀಜಾ ಕೊಡ್ತಾರೆ ಹೆಡ್ ಮಿಸ್ಟರ್. ನೀವೇ ಕೊಡ್ತೀರಾ ಅಂತ ಬಂದಿದ್ದೆ. ಅಲ್ಲೇ ನಿಮ್ ಟೀಮ್ ಅವ್ರ ಹತ್ರ ಯಾರ ಹತ್ರ ಇಸ್ಕೊಳಪ್ಪ. ಇಲ್ಲ ಸಾಕು. ಎಷ್ಟು ಇಸ್ಕೊಳ್ಳಿ ಸಾ. 8000 ರೂಪೀಸ್ ಕೊಡಿ ಸಾ. ಇವ್ರ ಹತ್ರ ಇದೆ, ಕೊಡಿ ಸರ್. ಇವರು ಅಲ್ಲ ಆಮೇಲೆ ಸುಮ್ಮ ಬಿಡಿ. ಕಾಸ್ ಬಂತ ಇವಾಗ್ಲೇ ಕೊಟ್ಬಿಡ್ತಾರೆ ಎಲ್ಲ. ನೋಡಿ ಸಾ, ಎಲ್ಲ ನೋಡ್ಕೊಳ್ಳಿ. ನಿಮ್ಮ ಕಣ್ಣು ಮುಂದೆನೆ ವಿತ್ ಪ್ರೂಫ್ ತೂಕ ಜಾಸ್ತಿ ಮಾಡಿ ತೋರಿಸ್ತೀವಿ. ಎಲ್ಲ ಒಂದ್ಸಲಿ ಚಪ್ಪಳೆ ಹೊಡಿರಿ. ಆದ್ರೆ ಕಂಡೀಷನ್ ಏನಂತಂದ್ರೆ ನಮ್ಮ ಜಿಮ್ ರೂಲ್ಸ್ ನ ಎಲ್ರು ಫಾಲೋ ಮಾಡ್ಲೇಬೇಕು. ರೂಲ್ ನಂಬರ್ 1, ಯಾರೋ ಏನೋ ಹೇಳಿದ್ರು ಅಂತ ಯಾವುದೇ ಕಾರಣಕ್ಕೂ ಹಿಂದೆ ತಿರುಗಿ ನೋಡ್ಬಾರ್ದು. ದಟ್ ಇಸ್ ರೂಲ್ ನಂಬರ್ 1. ಓಕೆ? ಎಸ್, ರೆಡಿ ಇದಾರೆ ಅಣ್ಣ? ರೆಡಿ ಇದಾರೆ. ಓಕೆ, ಫಸ್ಟ್ ವೆಯ್ಟ್ ಚೆಕ್ ಮಾಡಿ. ಬನ್ನಿ ಸಾ. ಬಲ್ಗಾಲ್ ಇಟ್ಟಿ ವೆಯ್ಟ್ ಚೆಕ್ ಮಾಡಿ. ಕಮಲ ಬರ್ಕೋಮ್ಮ. ಬರ್ಕೋ. ಎಷ್ಟಿದ್ದಾರೆ? 50 kg. ನೋಡಿ ಸಾ, ಇವ್ರ ವೆಯ್ಟ್ ಈಗ ಬರ್ಕೊಂಡವ್ರೆ. ಈಗ ಇದ್ದಕ್ಕಿದ್ದಂಗೆ ಇವ್ರ ತೂಕ 20 kg ಜಾಸ್ತಿ ಆಗೋಯ್ತದೆ.
ಹುಷಾರ ನೋಡ್ತಾ ಇರಿ. ಎಲ್ಲ ನೋಡ್ತಾ ಇರಿ. ಮುಂದೆ ನೆಟ್ಟಕ್ಕನುಗಳಲ್ಲಿ ಮುಂದೆ ನೋಡ್ತಾ ಇರ್ಬೇಕು ಸಾ. ಚಂದ್ರನೇ ನೋಡ್ತಾ ಇರಿ ಸಾ. ಅಲ್ಲಿ ಕಾಣಿಸ್ತದ ನೋಡಿ. ಅಲ್ಲೋಡಿ ಪಳ ಪಳ ಅಂತ ಹೊಳಿತಾ ಇದೆ ಚೊಂಬು, ಬೆಳ್ಳಿ ಚೊಂಬು. ನೋಡ್ತಾ ಇರಿ. ರೆಡಿ ಸಾ? ಹಾ ರೆಡಿ 1 2 3. ಅಯ್ಯಯ್ಯೋ 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 ಅಲ್ಲಿಗೆ ವೆಯ್ಟ್ ಜಾಸ್ತಿ ಆಗಿದೆ, 70 kg. ಓ ಮೈ ಗಾಡ್. ನಮ್ಮ ಅಕ್ಕ ಮುಚ್ಚಾಲೆ ನಾಟಕ ಮಾಡ್ತಾ ಇದೆಯಾ ಇಲ್ಲಿ ನೀನು? ಅಲ್ಲ ಇವ್ನು ನಿಲ್ಸ್ಬಿಟ್ಟು ಬಂದು ನೀನ್ ಕಾಲು ಇಟ್ಬಿಟ್ರೆ ಅದು 20 kg ತೂಕ ಜಾಸ್ತಿ ಮಾಡ್ದಂಗೇನ? ಕೊಡ ವಾಪಸ್ ಕಾಸು ಕೊಡ ಅಲ್ಲಿ. ಚೆನ್ನಾಗಿ ಹೇಳಿದೆ ಬಾ ನೀನು. ನಾನು ನಮ್ ಜಿಮ್ ರೂಲ್ಸ್ ಮೊದ್ಲೇ ಹೇಳಿದೆ ತಾನೆ, ಯಾವುದೇ ಕಾರಣಕ್ಕೂ ಹಿಂದೆ ತಿರುಗಿ ನೋಡಬಾರ್ದು ಅಂತ. ಕೆಳಗ್ ನೋಡಬಾರ್ದು ಅಂತ ಹೇಳಿರ್ಲಿಲ್ಲ. ನೀವು ನಮ್ಮ ರೂಲ್ಸ್ ಹಂಗೆ ಫಾಲೋ ಮಾಡ್ಬೇಕಾಗಿತ್ತಪ್ಪ. ಬ್ರೇಕ್ ಮಾಡಿದಿರಿ, ಹಂಗಾಗಿ ದುಡ್ಡು ವಾಪಸ್ ಕೊಡಕ್ಕಿಲ್ಲ, ಕಾಸು ವಾಪಸ್ ಕೊಡಕ್ಕಿಲ್ಲ. ನೆಕ್ಸ್ಟ್ ಅಣ್ಣ 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 ನೋಡಣ್ಣ, ನನ್ ಗಂಡನ್ನ ಎಲ್ಲಾ ಗಂಡಸ್ರು ಅವ್ರವ್ರ ಕಾಲ್ ಮೇಲೆ ನಿಂತ್ಕೊಂಡು ಸಂಪಾದನೆ ಮಾಡಿದ್ರೆ ನನ್ ಗಂಡ ಬೇರೆಯವ್ರ ಕಾಲ್ ಮೇಲೆ ನಿಂತ್ಕೊಂಡೆಲ್ಲ ಸಂಪಾದನೆ ಮಾಡ್ತಾರೆ. ನಮ್ಮಪ್ಪ ಮುಗಿತಪ್ಪ ನಿಮ್ದು. ಲೇ ರಾಣಿ ನಿಂದೇನೆ? ರೀ ನಂದ್ ಏರೋಬಿಕ್ಸ್ ರೀ. ನೋಡ್ತಾ ಇದ್ದಾಗೆ ಅವರು ತೂಕದಲ್ಲಿ ಅರ್ಧ ತೂಕನ ಹಾಗೆ ಇಳಿಸಿ ಬಿಡ್ತೀನಿ. ಆಯ್ತು, ಪೂಜಾ ಮತ್ತೆ ಶ್ರುತಿ ಅಮ್ಮನಿಗೆ. ಹೌದು, ನೀವಿಬ್ರು ಬನ್ನಿ. ನಾವಿಬ್ರು ತುಂಬಾ ಸ್ಲಿಮ್ ಆಗಿದ್ದೀವಿ. ಇಲ್ಲ ನಾ ಇನ್ನು ಅರ್ಧಕ್ಕರ್ಧ ಇಳಿಸ್ಬಿಡ್ತೀನಿ. ಸರಿ ಪೂಜಾ ಏರೋಬಿಕ್ಸ್ ಮಾಡಿ. ಪೂಜಾ ಬನ್ನಿ ಮೇಡಮ್, ನಾವಿಬ್ರು ಬರ್ತೀವಿ. ಓಕೆ ಬನ್ನಿ, ಇಬ್ರದ್ದು ಹೆಸರು ಬರ್ಕೊಮ್ಮ ಕಮಲಾ. ಕಷ್ಟ ಆಯ್ತದಲ್ಲಪ್ಪ. ಓಕೆನಾ? ಒಂದೇ ದುಡ್ಡಲ್ಲಿ ಇಬ್ರು ಚೆನ್ನಾಗದ. ಕಾಸು ತಗೊಂಡ್ಯಾ? ಕಾಸು ಅಷ್ಟು ಕಾಸಿಲ್ದೆ ಮುಂದಿನ ಕೆಲಸವೇ ಇಲ್ಲ. ದಯವಿಟ್ಟು ನಮಸ್ಕಾರ ಮೇಡಮ್. ಓಕೆ ರೆಡಿ ಇದ್ದೀರಾ? ಎಲ್ರು ರೆಡಿ ಇದ್ದೀರಾ? ಓಕೆ ಕಮಲಾ ಫಾಲೋ ಮಾಡಿ ನೋಡ್ಕೊಳ್ಳಿ ಒಂದ್ಸಲ. ಮ್ಯೂಸಿಕ್ ಕೇಳಿಸ್ಕೊ, ಕರೆಕ್ಟ್ ಮ್ಯೂಸಿಕ್ ಕೇಳಿಸ್ಕೊ. ಓಕೆ ಇದು ಓಕೆ. ಕರೆಕ್ಟ್ ಮಾಡು. ಓಕೆ ಇದು ಅಷ್ಟೇ, ಸಿಂಪಲ್ ಅಷ್ಟೇ. ಇಟ್ ಇಸ್ ವೆರಿ ಸಿಂಪಲ್. ಹ್ಯಾವ್ ಯು ಲರ್ನ್? ತುಂಬಾ ಸಿಂಪಲ್ ಆಗಿದೆ. ಓಕೆ, ನಮ್ ಸ್ಕೂಲಲ್ಲಿ ಹಿಂಗೆ ಹೇಳ್ಕೊಡ್ತಾ ಇದ್ದಾರೆ. ಓಕೆ, ಈಗ ಇವ್ರಿಗೆ ಮ್ಯೂಸಿಕ್ ಪ್ಲೇ ಮಾಡ್ತೀನಿ. ಇವಾಗ ಏನ್ ನೋಡ್ಕೊಂಡ್ರಿ ಅದನ್ನ ಒಂದ್ಸಲ ಫಸ್ಟ್ ವೇಟ್ ಚೆಕ್ ಮಾಡ್ಬೇಡಿ. ಬನ್ನಿ ಮೇಡಮ್. ಓಕೆ, ಇವಾಗ ಮ್ಯೂಸಿಕ್ ರೆಡಿ ಇದೆ. ಸೊ ನಾ ಹೇಳ್ಕೊಟ್ಟಂತ ಸ್ಟೆಪ್ ಮತ್ತೆ ನೀವೇ ಮಾಡಿ. ಓಕೆನಾ? ಮ್ಯೂಸಿಕ್. ಅಪ್ಪ ಈ ಸಾಂಗ್ಗೂ ಏರೋಬಿಕ್ಸ್ ಎಲ್ಲ ಮಾಡಿಸ್ಬೋದಾ? ಸಾಂಗ್ ಯಾರಾದ್ರು ಏರೋಬಿಕ್ಸ್ ಮಾಡಿಸ್ತಾರ? ಅದೇ ನಮ್ ಜಿಮ್ ಸ್ಪೆಷಾಲಿಟಿ ಅದೇಯಾ. ಓಕೆ, ಇವಾಗ ವೆಯ್ಟ್ ಚೆಕ್ ಮಾಡ್ಬೇಡ. ತುಂಬಾ ಕಷ್ಟಪಟ್ಟು ಅವ್ರಿಗೆ ಇರಿ ಅಣ್ಣ ತಗೊಂಡ್ ಬರ್ತೀಯಾ? ಹಾ, ಈಗ ಇದೇನು ಬಿಫೋರ್ ಎಕ್ಸರ್ಸೈಸ್ ಮಾಡಿದ್ದು. ಇಲ್ಲೊಂದ್ ಕಾಲಿಡಿ. ಇದು ಆಫ್ಟರ್ ಎಕ್ಸರ್ಸೈಸ್. ಇಲ್ಲೊಂದ್ ಕಾಲಿಡಿ. ಓ ಮೈ ಗಾಡ್, 21 kg. ಮುಂಚೆ 42 ಇದ್ರು, ಈಗ ಅದ್ರಲ್ಲಿ ಅರ್ಧ 21 kg. ಕರ್ಮ ಕಾಂಡ ಇವ್ರುಗಳದು. ಅಮ್ಮ ನಿಮ್ ಕೂತ್ಕೊಳ್ಳಿಮ್ಮ. ಬರ್ರಲ್ಲಿ ಕೋತಿ ಆಟಗಳು ಆಡ್ಕೊಂಡು ಉದ್ದೇಶ ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ. ಹೊರಟೋಗು. ಏನ್ ಮಾಡ್ತೀನಿ ನಾನು ಹೋಗಕ್ಕಿಲ್ಲ ಕಣ. ಬರ್ರ ಮಚ್ಚಲೇ ಇರ್ತಿ ಬರ ಇಲ್ಲಿ. ತೋರ್ಸ ನೀನ್ ಆಯುಧನ ಅವ್ರಿಗೆ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಮುಟ್ಟ ತಾಕತ್ತಿರ ಮುಟ್ಟ ನೋಡಮ್ಮ. ತಾಕತ್ತಿರ ಮುಟ್ಟಬಾ. ಹಿಂದ್ಗಡೆ ಔಸ್ಕೊತಿಯಲ್ಲ, ನಾಚಿಕೆ ಆಗಲ್ವಾ? ನಿಂದು ಮೊಚ್ಚು ಆಯುಧ ಆದ್ರೆ ನಮ್ದು ತಾಳಿ ಆಯುಧ. ತಿಳ್ಕ. ಹೋಗಮ್ಮ ನೀನು. ಬೇರೆ ಮಸ್ತಾಗೇನೋ ಇಲ್ಲಿ ಕಮಲಾ. ಅಲ್ಲ ಕಡೆ, ಈ ತರ ಟ್ರಿಕ್ಸ್ ಎಲ್ಲ ಯಾವಾಗ ಕಲ್ತ್ಕೊಂಡೆ ನೀನು?
ಅಕ್ಕ ಶ್ರುತಿ ಮೇಡಮ್ ಸಿನಿಮಾ ನೋಡು ಇನ್ನೇನೋ ಟ್ರಿಕ್ಸ್ ಗೊತ್ತಾಗುತ್ತೆ ಬಾ ಇದು ನಮ್ಮ ಮಜಾ ಟಾಕೀಸ್ ಅಲ್ಲಿ ಹೊಸ ಒಂದು ಆಟ. ಇದರ ಹೆಸರು ಟನ್ ಟನಾ ಟನ್ ಅಂತ. ಟನ್ ಟನಾ ಟನ್ ಏನಕ್ಕೆ ಅಂದ್ರೆ ನಿಮಗೆ ಪ್ರಶ್ನೆಯನ್ನ ಕೇಳ್ತೀನಿ. ಓಕೆ, ನಿಮಗೆ ಸಂಬಂಧಪಟ್ಟಿದ್ದೇ ಇರ್ಬೋದು ಅಥವಾ ಜನರಲ್ ಆಗಿರ್ಬೋದು. ನಿಮಗೆ ಸಿಗೋದು ಕೇವಲ ಟನ್ ಟನಾ ಟನ್ 10 seconds ಓನ್ಲಿ. ಓಕೆ ಸೊ ಓನ್ಲಿ 10 seconds. ಸೊ ಓಕೆ, ಲೆಟ್ ಅಸ್ ಬಿಗಿನ್ ಅವರ್ ನ್ಯೂ ಗೇಮ್ ಟನ್ ಟನಾ ಟನ್. ಮೊದಲನೇ ಪ್ರಶ್ನೆ ಪೂಜಾ ಗಾಂಧಿ ಅವರಿಗೆ. ನೀವು ನಟಿಸಿರುವ 10 ಸಿನಿಮಾಗಳ ಹೆಸರು. ಮುಂಗಾರು ಮಳೆ, ಕೃಷ್ಣ, ಹುಚ್ಚಿ, 1 2 3 ಆಮೇಲೆ 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 ಕೊಡಗನ ಕೊಡಿ ನುಂಗಿಟ್ಟ, ನಾ ಟಾಟನ ಬಿರ್ಲ. ಅರೆ 10 ಸೆಕೆಂಡ್ में ऐसी ಅದೇ ನಟ ಟಾಟಾ ಬಿರ್ಲ, ನಾ ಟಾಟಾ ನಾ ಬಿರ್ಲಾ ಮಾಡ್ದೆ ಅಲ್ವಾ ಇದು. ಟಾಟಾ ನೀ ಬಿರ್ಲಾ. ಹಾ ಅದೇ ನಾ ತಾತ ನೀ ಬಿರ್ಲಾ. ಅದು ನನ್ ಕಾಟ ನೀನ್ ಬಿಟ್ಟಿಲ್ಲ ಅಂತ ಗೀತ. ನಾ ಟಾಟಾ ನೀ ಬಿರ್ಲಾ. 1 2 3 ಸರ್ ನೀವು 10 ಸೀರೀಸ್ ಮಾಡಿದ್ರೆ 1 2 3 4 5 ಎಲ್ಲ ಹೇಳ್ಬಿಡ್ಬೋದು. 1 ಪಾಯಿಂಟ್ ಕೊಟ್ಟು. ಓಕೆ, ಶ್ರುತಿ ಅವ್ರಿಗೆ. ಶ್ರುತಿ ಅಮ್ಮ, ಎಸ್, ನೀವು ಅಭಿನಯಿಸಿರುವ 10 ಹೀರೋಗಳ ಹೆಸರು. ದೇವರಾಜ್, ಶಶಿಕುಮಾರ್, ಅಂಬರೀಶ್, ವಿಷ್ಣುವರ್ಧನ್, ಶಶಿಕುಮಾರ್, ಶಶಿಕುಮಾರ್ ಆಯ್ತು. ಕುಮಾರ್ ಗೋವಿಂದ್, ರವಿಚಂದ್ರನ್, ರಮೇಶ್. 10 seconds ಅಲ್ಲಿ ಹೆಸರುಗಳು ಹೇಳಕ್ಕೆ ಆಗಲ್ಲ. ಯಾಕೆ ಹೇಳಕ್ಕಾಗಲ್ಲ? 30 seconds ಅದೇ ಆಟ. 30 ಸೆಕೆಂಡ್. ಹೆಸರು ಹೇಳ್ಬೇಕು. ನಾನೊಂದು ಕ್ವಶನ್ ಕೇಳ್ತೀನಿ, ನೀವು 10 ಹೆಸರು ಹೇಳ್ರಿ ನೋಡೋಣ. ಮಜಾ ಟಾಕೀಸ್ ಅಲ್ಲಿ ಬಂದಿರೋಂತ 10 ಹೀರೋಯಿನ್ಗಳು. ನಾನ್ ನನ್ನ ಹೆಂಡತಿ ಇರ್ಬೇಕಾದ್ರೆ ಅಕ್ಕಪಕ್ಕದಲ್ಲಿ ಬೇರೆ ಹೆಣ್ಮಕ್ಳ ಹೆಸರು ತೆಗಿಯಲ್ಲ. ಮೂವಿಂಗ್ ಅಹೆಡ್ ಫಾರ್ ಪೂಜಾ ಗಾಂಧಿ. ನೀವು ಕೆಲಸ ಮಾಡಿರುವ 5 ನಿರ್ದೇಶಕರ ಹೆಸರು ಹೇಳಿ. ಯೋಗರಾಜ್ ಭಟ್, MD ಶ್ರೀಧರ್, ಶ್ರೀನಿವಾಸ್ ರಾಜು, ಪ್ರಕಾಶ್, ಪಾಂಡು. 5. ಓಕೆ, ಶ್ರುತಿಯಮ್ಮ, ನೀವು ಅಭಿನಯಿಸಿರುವ 5 ಹಾಡುಗಳು. ಪ್ರೇಮಲೋಕ ದೇವಲೋಕ, ನವಿಲೇನು ಕುಣಿಬೇಕು, ಹಂಸವೇ ಹಾಡು, ಜಪಾನ ರಾತ್ರಿ ಆಯ್ತು. ಓಕೆ, ಕಮಿಂಗ್ ಟು ಪೂಜಾ. ತಾವು ಬಾತ್ರೂಮಿನಲ್ಲಿ 1 second ಮುಗಿಸ್ತಾಳೆ. ಬಾತ್ರೂಮ್ ನಲ್ಲಿ ಏನು? ಬಾತ್ರೂಮ್ ಅಲ್ಲಿ ನಾನು ಹೇಳಿಲ್ಲ 1 second ಮುಗಿಸ್ತಾಳೆ ಅಂತ. ತಾವು ಬಾತ್ರೂಮಿನಲ್ಲಿ ಹಾಡೋ 3 ಹಾಡುಗಳು. ನನ್ ಬಾತ್ರೂಮ್ ದಲ್ಲಿ ಹಾಡಲ್ಲ. ಟೈಮ್ ಆಯ್ತದೆ. ಓಕೆ, ಇನ್ನೂ 10 ಸೆಕೆಂಡ್ ಕೊಡ್ತೀನಿ ರೀ. ಬಾತ್ರೂಮ್ ದಲ್ಲಿ ಯಾರು ಹಾಡ್ತಾರೆ? ಸರಿ, ಸರ್ ನೀವು ಬಾತ್ರೂಮ್ ಅಲ್ಲೇ ಅನ್ನಿಸ್ಬೇಕಾ ಎಲ್ಲ? ಅಲ್ಲ, ಹಾಡೋದಕ್ಕೆ ಅಂತೆ 3 ಹಾಡು. ಹಾಡೋದಕ್ಕೆ 3 ಹಾಡು. 3 ಹಾಡು ಬಾತ್ರೂಮ್ ಅಲ್ಲಿ. ಓಕೆ, ಜ್ಞಾಪಕನೇ ಬರ್ತಾ ಇಲ್ಲ. ಒಂದೇ ಒಂದು ಬಾರಿ. 3 songs just like that. Okay, ಒಂದು ಸಾರಿ ಹಿಂದಿ ಹಾಡು ಒಂದು ಸಾರಿ. ಪೂಜಾ ಅವ್ರು ಕೇಳಿಸ್ಕೊಂತ ಇಲ್ಲ. ನಾನ್ ಬಾತ್ರೂಮ್ ಅಲ್ಲಿ ಆಡಲ್ಲ. 2 1 ಸಾರಿ. ಸುದಿಮಾ, ಕಮ್ ಆನ್, ಯು ಕ್ಯಾನ್ ವಿನ್ ದಿಸ್ ಒನ್. ಅಯ್ಯೋ, ನನಗೆ ಎಲ್ಲಾನು ಚೋಟು ಆನ್ಸರ್ ಇರೋದ ತರ ಹೇಳಿ. ಕನ್ನಡದ 5 ಮ್ಯೂಸಿಕ್ ಡೈರೆಕ್ಟರ್ ಹೆಸರು ಹೇಳಿ. ಹಂಸಲೇಖ, ಅರ್ಜುನ್ ಜನ್ಯ, ಸಾಧು ಕೋಕಿಲ ಅವರು, ರಾಜೇಶ್ ರಾಮನಾಥನ್, ಮತ್ತೆ ಗುರುಕಿರಣ್. ಲೈಟ್ ಬರ್ಲಿಲ್ಲ. ಓಕೆ, 2 ನೋಡಿ ಎಷ್ಟು ಟೆನ್ಷನ್ ಕ್ರಿಯೇಟ್ ಮಾಡುತ್ತೆ ಟೈಮ್ ಅನ್ನೋದು ಬಂದ್ಬಿಟ್ರೆ. ಪೂಜಾ ಗಾಂಧಿ ಅವರೇ, ತುಂಬಾ ಚೆನ್ನಾಗಿದೆ. ಹೇಳಿ, ಕರೆಕ್ಟ್ ಆಗಿ ಯೋಚನೆ ಮಾಡಿ ಹೇಳಿ. ಕಾರಿನಲ್ಲಿ ಮಾಡಬಾರದ 5 ವಿಷಯಗಳು. ಫೋನಲ್ಲಿ ಮಾತಾಡ್ಬಾರ್ದು, ಆಮೇಲೆ ಈ ಕಡೆ ಆ ಕಡೆ ನೋಡ್ಕೊಂಡು ಮಾತಾಡ್ಬಾರ್ದು, ಹುಡುಗರು ಹೆಣ್ಮಕ್ಳನ್ನ ನೋಡ್ತಾ ಗಾಡಿನ ಡ್ರೈವ್ ಮಾಡ್ಬಾರ್ದು, ಡ್ರಿಂಕಿಂಗ್ ಮಾಡಬಾರ್ದು, ಆಮೇಲೆ ಸಿಗರೇಟ್ ಸೇರ್ಬಾರ್ದು. ಯಾವಾಗ್ಲೂ ಆಟ ಟೈಮ್ ಆಗ 10 ಸೆಕೆಂಡ್ ಆದ್ಮೇಲೆ
ಸೀಟ್ ಬೆಲ್ಟ್ ಹಾಕೋಬೇಕು. ಅದೆಲ್ಲ ಮರ್ತ್ಬಿಟ್ಟೆ, ನಾನು ಹಾಕಲ್ಲ ಅಲ್ಲ, ಸಾರಿ. ಫೈನ್ ಬಿತ್ತು ತುಂಬಾ ಫೈನ್ ಇದೆ ನನ್ಗೆ ಸೀಟ್ ಬೆಲ್ಟ್ ಅಂತ. ನಾಲ್ಕು ಕೇಳಿದ ಪಾಯಿಂಟ್ ಇಲ್ಲ, 2-2 ತುಂಬಾ. ಓಕೆ, ನೆಕ್ ಟು ನೆಕ್. ಓಕೆ ಇರಿ, ಪ್ರಶ್ನೆ ಕೇಳಿದ್ಮೇಲೆ 2 ನಿಮಿಷ ಟೈಮ್ ಕೊಡ್ಬೇಕು. ಇಲ್ಲ ಇವಾಗ ಈಸಿ ಇದು, ಅಟ್ಲೀಸ್ಟ್ ಈಸಿ ಯು ಕ್ಯಾನ್. ಓಕೆ, 10 ಮೇಕಪ್ ಐಟಮ್ಗಳ ಹೆಸರು ಹೇಳಿ. ಲಿಪ್ಸ್ಟಿಕ್, ಐಬ್ರೋ ಪೆನ್ಸಿಲ್, ಕಾಜಲ್, ಚೀಕ್ರೋಸ್ ಬ್ರಷ್, ಐ ಶಾಡೋ, ಮಸ್ಕರಾ, ಐಲೈನರ್, ಲಿಪ್ ಗ್ಲಾಸ್. ಆಗಿಲ್ಲ, 5 ಹೇಳಿದ್ದು, ಅವ್ರು 8 ಹೇಳಿದ್ರು. 8 ಹೇಳಿದ್ರಾ? 5. 3, 2. ಪೂಜಾ ಗಾಂಧಿ ಅವರೇ, ಇದು ನಿಮಗೆ ಕಡೆಯ ಪ್ರಶ್ನೆ. ಕಡೆಯ ಅಂದ್ರೆ ಕೊನೆ ಪ್ರಶ್ನೆ. ಓಕೆ, ಹುಷಾರಾಗಿ ಆನ್ಸರ್ ಮಾಡಿ, ಹುಷಾರಾಗಿ. ಕೋಪ ಬಂದಾಗ ಬೈಯುವ 5 ಬೈಗುಳ. ಕೋತಿ ನನ್ ಮಗ್ನೆ, ಉಲ್ಲುಗೆ ಪಟ್ಟೆ, ಸಾಲೆ ಕನ್ನಡ. ಬೇಗ. ಕಮೀನೆ, ಕುತ್ತೆ, ಫಸ್ಟಿಂದ ಅಮ್ಮ. अरे ये बोला गाली दो, मैंने दे दिया. ಒಂದು ನಾಯಿ ನನ್ನ ಮಗನೇ. ಓಕೆ, ಹಿಂದಿ ಹೆಂಗ್ ಉಪಯೋಗಿಸ್ತಿದ್ಲು ಅಂದ್ರೆ ಮೊದಲೇ ದಿನ ಎದ್ ಬಂದ್ಲು, ಶ್ರುತಿಮ್ಮ ಸ್ವಲ್ಪ ಬರ್ತೀರಾ, ಯಾಕೆ ಪರ್ಕೆ ಹೊಡೆಯೋಣ ಬನ್ನಿ ಅಂತ. ಜಾಡು ಮಾರಂಗೆ ಅಂತ. ಡೈರೆಕ್ಟ್ ಟ್ರಾನ್ಸ್ಲೇಷನ್ ಪರ್ಕೆ ಮಾರಂಗೆ. ಪರ್ಕೆ ಹೊಡೆಯೋಣ. ಓಕೆ, ನಿಮಗೆ ಕೋಪ ಭರಿಸುವ 5 ವಿಷಯಗಳು. ಸುಳ್ಳು ಹೇಳೋದು, ಕೋಪ ಬರಂಗ್ ಮಾತಾಡೋದು, ಕೋಪ ಬರಂಗ್ ಮಾತಾಡದೆ ಇರೋದು, ಕೋಪ ಬಂದಾಗ ಮಾತಾಡೋದು, ಕೋಪ ಬಂದಾಗ ಸುಮ್ನೆ ಇರೋದು. ಇದೇನ್ ಹೇಳಿದ್ರೆ ನಮ್ ತಾಯಣಿಗೂ ಗೊತ್ತಾಗಿಲ್ಲ ನನ್ಗೆ ಅರ್ಥ. ರಿಪೀಟ್ ಮಾಡಕ್ಕಾಗಲ್ಲ. ಅಂಡ್ ದ ವಿನ್ನರ್ ಇಸ್ ಇನ್ ದಿಸ್ ಟನ್ ದ ಅವಾರ್ಡ್ ಗೋಸ್ ಟು ಶ್ರುತಿಯಮ್ಮ. ಪ್ರೈಸ್ ಏನು? ಪ್ರೈಸು ನಿಮ್ಮ 100 ಡೇಸ್ ಓಡ್ಲಿ ಅಂತ ನಾವು ಹಾರೈಸ್ತೀವಿ. ಓಕೆ, ಇವಾಗ ನಿಮ್ಮೆಲ್ಲರ ಹತ್ರ ನಾವು ಗೇಮ್ ಆಡಿದಾಯ್ತು, ಸೂಪರ್ ಆಗಿ ಟೆನ್ಷನ್ ತಗೊಂಡಿದ್ದಾಯ್ತು, ನೀವು ಗೆದ್ದಿದ್ದಾಯ್ತು, ಪೂಜಾ ಅವ್ರು ಬೈದಿದ್ದಾಯ್ತು, ಎಲ್ಲ ಆಯ್ತು. ಆದ್ರೆ ಈಗ ನಮ್ಮ ಆಡಿಯನ್ಸ್ ಪ್ರಶ್ನೆಯನ್ನ ಕೇಳ್ತಾರೆ. ಕಮಾನ್ ಆಡಿಯನ್ಸ್. ಹಾಯ್ ಎವ್ರಿಬಡಿ, ಹಾಯ್. ನನ್ನ ಹೆಸರು ತೇಜಸ್ವಿನಿ ಅಂತ. ನಾನು ವಿಜಯನಗರ ಫಸ್ಟ್ ಗ್ರೇಡ್ ಕಾಲೇಜಿಂದ ಬರ್ತಾ ಇರೋದು. ನನ್ನ ಕ್ವೆಶನ್ ಬಂದ್ಬಿಟ್ಟು ಇಜಿಲಾ ಸರ್ಗೆ. ಈಗಿನ ಎಲ್ಲ ನಿರ್ಮಾಪಕರು ಮತ್ತೆ ನಿರ್ದೇಶಕರು ಹೀರೋ ಆಗಿ ಮಿಂಚ್ತಾ ಇದ್ದೀರಲ್ಲ, ನೀವಿನ್ನು ಯಾಕೆ ಮಿಂಚ್ತಾ ಇಲ್ಲ? ಇಲ್ಲೇ ಮಜಾ ಟಾಕೀಸಲ್ಲಿ ಮಿಂಚ್ತಾ ಇದೀನಲ್ರಿ, ಇಲ್ಲೇ ತಳಿಯಕ್ ಆಗ್ತಿಲ್ಲ, ಚಂದ್ರ ಅಂತಾರೆ, ಇನ್ನೇನೋ ಅಂತಾರೆ, ಮಿಂಚ್ತಾ ಇದೀನಲ್ಲ, ಸಾಕು. ಓಕೆ, ಈಗ ಇಲ್ಲಿ ನಮ್ಮ ಸ್ಟುಡಿಯೋ ಆಡಿಯನ್ಸ್ ಬಿಟ್ಟು ಹೊರಗಡೆ ನಮ್ಮ ಮಜಾ ಟಾಕೀಸ್ ನೋಡುವಂತ ಆಡಿಯನ್ಸ್ ಕೂಡ ಅವರ ಕ್ವೆಶ್ಚನ್ಸ್ ಅನ್ನ ರೆಕಾರ್ಡ್ ಮಾಡಿ ನಮಗೆ ಕಳಿಸಿರ್ತಾರೆ. ಅವರ ಪ್ರಶ್ನೆ ಕೇಳೋಣ. ಯಾರು ಈ ವಾರ ಪ್ರಶ್ನೆ ಕೇಳಿರೋದು? ಸರ್, ನನ್ನ ಹೆಸರು ದಿವಾಕರ್, ನಾನು ಝೂನಲ್ಲಿ ವರ್ಕ್ ಮಾಡೋದು. ನನ್ನ ಕ್ವಶನ್ ಬಂದು ಐ ಲವ್ ಯು ಅಂತ ಕಂಡಿಡ್ದಿದ್ ಯಾರು? ಮೈಸೂರಿಂದ. ಓಕೆ, ಐ ಲವ್ ಯು ಅಂತ ಕಂಡಿಡ್ದಿದ್ ಯಾರು? ಪೂಜಾ. ಐ ಡೋಂಟ್ ನೋ. ಐ ಲವ್ ಯು ಕಂಡಿಡ್ದಿದ್ ಯಾರು? ರಾಜು ಸರ್ ಹೇಳಿ. ಸರ್ ಹೇಳಿ. ಶ್ರುತಿಯಮ್ಮ. ಯಾರು? ಸುಬ್ಬಣ್ಣ. ಯಾರು ಇಲ್ಲ. ನನ್ನ ಪ್ರಕಾರ ಐ ಲವ್ ಯು ಕಂಡಿಡಿದ್ದು ಚೈನಾದವರು. ಚೈನಾದವರು? ಅದು ಗ್ಯಾರಂಟಿನೂ ಇಲ್ಲ, ವಾರಂಟಿನೂ ಇಲ್ಲ. ಲವ್ ಗ್ಯಾರಂಟಿನೂ ಇಲ್ಲ, ವಾರಂಟಿನೂ ಇಲ್ಲ. ಗುಡ್ ಒನ್. ಸೂಪರ್, ವೆರಿ ಗುಡ್. ಸೊ ಈಗ ಪ್ರಶ್ನೆಗಳೆಲ್ಲ ಕೇಳಾಯ್ತು. ಹೋಪ್ ಯು ಪೀಪಲ್ ಹ್ಯಾಡ್ ಅ ಗುಡ್ ಟೈಮ್. ಮತ್ತೊಮ್ಮೆ ನಿಮ್ಮ ಸಿನಿಮಾ ಮೊದಲನೇ ಪಾರ್ಟ್, 2ನೇ ಪಾರ್ಟ್ ಯಾವ ರೀತಿ ಒಂದು ಸಕ್ಸಸ್ ಅನ್ನ ತಂದ್ಕೊಡ್ತು, 3rd ಪಾರ್ಟ್ ಅಲ್ಲೂ ಅದೇ ತರ ನಿಮಗೆ ಒಂದು ಈ ಸಿನಿಮಾ ಸಕ್ಸಸ್ ಅನ್ನ ತರಲಿ. ಮತ್ತೊಮ್ಮೆ ತಾವೆಲ್ಲ ಮಜಾ ಟಾಕೀಸ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೋಪ್ ಯು ಆಲ್ ಹ್ಯಾಡ್ ಅ ಗುಡ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಪ್ಲೀಸ್. ಆಕ್ಚುಲಿ ಇದು ಕರಿಬೇವು ಗಿಡ, ಇದು ಕೂದಲು ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಗೂ ಕೊಡ್ತೀನಿ ಸರ್, ಕೊಡ್ರಿ. ಬರಲ್ಲ, ಅಲ್ಲಿ ಗ್ಯಾಸ್ಟ್ರಿಕ್ ಇದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಹಾವು ಕಚ್ಚಿದಾಗ ಇದ್ರ ಬೇರನ್ನ ಔಷಧಿಯಾಗಿ ಯೂಸ್ ಮಾಡ್ತಾರಂತೆ ಸರ್. ಒಳ್ಳೆ ನಾಲೆಡ್ಜ್ ಕೊಟ್ಟಿದ್ದೀನಿ ನಾನು. ಸೊ ವೀಕ್ಷಕರೇ, D3 ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅದ್ಭುತವಾದಂತ ಒಂದು ಸಿನಿಮಾ. ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ತಮ್ಮೆಲ್ಲರ ಆಶೀರ್ವಾದ ಈ ಚಿತ್ರತಂಡದವ್ರ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತಾ ಇದೀನಿ. ನಮ್ಮ ಮಜಾ ಟಾಕೀಸ್ ನ ಗುರುವಾರ ಶುಕ್ರವಾರ 8 ಗಂಟೆಗೆ ಕಲರ್ ಸೂಪರ್ ಅಲ್ಲಿ ನೋಡೋದು. ಅಕಸ್ಮಾತ್ ಏನಾದ್ರು ಮಿಸ್ ಆಗಿದ್ರೆ ವುಡ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಯಾವಾಗ ಬೇಕಂದ್ರು ನಮ್ಮ ಮಜಾ ಟಾಕೀಸ್ ಸೂಪರ್ ಸೀಸನ್ ಊಟಲ್ಲಿ ನೋಡಿ. ನಗ್ತಾರಿ ನಗಸ್ತಾರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಗುಡ್ ನೈಟ್, ಬಾಯ್.